ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 9ನೇ ತಾರೀಕು ಜುಲೈ 2026 ಗುರುವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ದಶಮಿ ತಿಥಿ, ಅಶ್ವಿನಿ ನಕ್ಷತ್ರ, ಸುಕರ್ಮಯೋಗ, ವಣಿಜ ಕರಣ ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ಈ ಸಿಂಹ ರಾಶಿಗೆ ರಾಹು ಧನಿಷ್ಠಾ ನಕ್ಷತ್ರ ಪ್ರವೇಶ ಯಾವ ರೀತಿ ಇದೆ, ಈ ಒಂದು 150-55 ದಿನ ಡಿಸೆಂಬರ್ 5ರವರೆಗೂ ರಾಹು ಕುಂಭದಲ್ಲಿರ್ತಾನೆ. ಅದೇ ಧನಿಷ್ಠಾ ನಕ್ಷತ್ರ, ಸುಖಸ್ಥಾನಾಧಿಪತಿ ಭಾಗ್ಯಾಧಿಪತಿಯ ಪ್ರಭಾವದಲ್ಲಿ ರಾಹು ಬದಲಾಗಿರೋದು ಒಂದು ಅದ್ಭುತ, ತುಂಬಾ ಒಳ್ಳೆಯದು. ಅದಕ್ಕೂ ಮೊದಲು ಇವತ್ತಿನ ಈ ಒಂದು ರಾಹು ಪ್ರಭಾವ ಹೇಗ್ ಗೊತ್ತಾ, ಒಂದು ಮ್ಯಾಜಿಕ್ಗೋಸ್ಕರ ಕಾಯ್ತಿರ್ತವೆ. ನಮಗ್ ಗೊತ್ತಿಲ್ಲದೆಯೇ ಇದು ನಿಜ ಅನ್ನೋ ಇದು ನಿಜ, ಇರುವುದು ನಿಜ. ನಾವು ಯಾರು ಇವತ್ತಿಗೆ ಬದುಕೋದೇ ಇಲ್ಲ. ನೀವು ಗಮನಿಸಿ ನೋಡಿ, 100ಕ್ಕೆ 1000ಕ್ಕಲ್ಲ, 10,000ಕ್ಕಲ್ಲ, ಲಕ್ಷಕ್ಕಲ್ಲ, ಲಕ್ಷದಲ್ಲೊಬ್ಬ, ಇಲ್ಲ ಕೋಟಿಗೊಂದಿಬ್ರು ಅಷ್ಟೇ ಇವತ್ತಿಗೆ, ಈ ದಿನಕ್ಕೆ, ಈ ಕ್ಷಣಕ್ಕೆ ಡಿಸೈನ್ ಮಾಡ್ಕೊತಾರೆ. ಬೆಳಿಗ್ಗೆ ಎದ್ದೊಳ್ತಾರೆ, ಒಂದು 10 ನಿಮಿಷ ಧ್ಯಾನ, ಇಲ್ಲ ಅದನ್ನ ಪ್ರಾರ್ಥನೆ ಅನ್ಬೋದು, ಒಂದು ಸ್ನಾನ ಅನ್ಬೋದು, ನೈವೇದ್ಯ ಅನ್ಬೋದು, ಒಂದು ಶ್ಲೋಕ ಅನ್ಬೋದು, ಒಂದು ಸಂಧ್ಯಾ ವಂದನೆ ಅನ್ಬೋದು, ಒಂದು ಗೀತ ಪಠಣ ಇರಬಹುದು, ಒಂದು ಗುರುಚರಿತ್ರೆ ಇರಬಹುದು. ಅವತ್ತಿಗೆ ಸಿದ್ಧರಾಗ್ತಾರೆ. ಕೆಲವರು ಅವರ ಕೆಲಸದ ಸಿದ್ಧತೆಗೆ ರೆಡಿ ಆಗ್ತಾರೆ. ತಾಯಿಯಂದ್ರೆ ಅಡಿಗೆಗೆ ರೆಡಿ ಆಗ್ತಾರೆ. ಇವತ್ತೇನ್ ಮಕ್ಕಳು ತಿಂಡಿ ಮಾಡ್ಕೊಡೋಣ, ಮನೆಯವ್ರಿಗೆ ಏನ್ ಮಾಡ್ಕೊಡೋಣ, ನನ್ನ ಕೆಲಸ ಇವತ್ತಿಗೆ ಏನ್ ಮಾಡ್ಕೊಡೋಣ ಅಂತ. ಕೋಟಿಗೆ ಒಬ್ಬರು ಇಬ್ರು ವರ್ತಮಾನಕ್ಕೆ ಬದುಕುವುದನ್ನ ಕಲ್ತಿರ್ತಾರೆ. ಅದಕ್ಕೆ ದೇ ಆರ್ ದ ಒನ್ಸ್ ಇಸ್ ಬಿನ್ ಕಾಲ್ಡ್ ಆಸ್ ಕೋಡೀಶ್ವರನ್, ಕೋಟಿಗೊಬ್ಬ ಅಂತ. ನಾವು ಅವತ್ತಿಗೆ ಆದಷ್ಟು ಬದುಕತಕ್ಕಂತ ಅಭ್ಯಾಸ ಮಾಡ್ಬೇಕು. ಈ ರಾಹು ಇದೆಯಲ್ಲ, ಇದೊಂದು ಮಾಯೆಗೆ ನಮ್ಮನ್ನ ಹೇಳ್ಕೊಂಡು ಹೋಗುತ್ತೆ. ಆಗ ಶುರು ಆಗುತ್ತೆ ನಮಗೆ ಬಾಧೆ. ತುಂಬಾ ಜನ, 100ಕ್ಕೆ 90 ಜನ ಈ ಇಡಾನಲ್ಲಿ, ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ನೆನ್ನೆ ಹೆಂಗಾಯ್ತು, ನೆನ್ನೆ ಇವ್ರು ಕೊಡಬಾರ್ದಿತ್ತು, ನೆನ್ನೆ ಇವ್ರ ಜೊತೆ ಇರಬಾರ್ದಿತ್ತು, ನೆನ್ನೆ ಇವ್ರ ಜೊತೆ ಗೆಳೆತನ ಆಗ್ಬಾರ್ದಿತ್ತು, ಮಿತ್ರತ್ವ ಆಗ್ಬಾರ್ದಿತ್ತು, ಶತ್ರುತ್ವ ಆಗ್ಬಾರ್ದಿತ್ತು, ವ್ಯವಹಾರತ್ವ ಆಗ್ಬಾರ್ದಿತ್ತು, ವಿಶ್ವಾಸತ್ವ ಆಗ್ಬಾರ್ದಿತ್ತು, ವ್ಯಾಪಾರತ್ವ ಆಗ್ಬಾರ್ದಿತ್ತು, ಬಂಧುತ್ವ ಆಗ್ಬಾರ್ದಿತ್ತು, ಮದುವೆ ಆಗ್ಬಾರ್ದಿತ್ತು, ಕೆಲ್ಸಕ್ಕೆ ಸೇರ್ಬಾರ್ದಿತ್ತು, ತಗೋಬಾರ್ದಿತ್ತು, ಮಾಡಬಾರ್ದಿತ್ತು, ಹೊಡಿಬಾರ್ದಿತ್ತು, ಕಿತ್ಕೋಬಾರ್ದಿತ್ತು. 100ಕ್ಕೆ 90 ಜನ ಈ ಇಡಾನಾಡಿಯ ಭ್ರಮೆಯಲ್ಲಿ, ಇಡಾನಾಡಿ ನೆನ್ಪಿಟ್ಕೊಳ್ಳಿ. ನಮಗೆ ಅತಿ ಪ್ರಮುಖವಾಗಿ 3 ನಾಡಿಗಳಿದ್ದಾವೆ. ಒಂದು ಇಡ, ಇನ್ನೊಂದು ಪಿಂಗಳ, 3ನೇದು ಸುಷುಮ್ನ ಆಜ್ಞಾಚಕ್ರ. ಈ ಇಡಾನಾಡಿಯಲ್ಲೇ ಅಯ್ಯೋ ಹೀಗಾಯ್ತು, ಐ ಮಿಸ್ಡ್ ಎ ಬಸ್, ಐ ಮಿಸ್ಡ್ ಎ ಟ್ರೈನ್, ನಾನು ಅವಕಾಶ ಕಳ್ಕೊಂಡೆ, ನನಗ ಅವಕಾಶ ಕೊಡ್ಲಿಲ್ಲ, ನಾನು ನೀಟ್ ಮಾಡಬೇಕಿತ್ತು, ನನಗ್ ಕೊಡಿಸ್ಲಿಲ್ಲ, ನಾನು ಡಾಕ್ಟರ್ ಆಗ್ಬೇಕಿತ್ತು, ಕೊಡಿಸ್ಲಿಲ್ಲ, ನನಗ್ ಬ್ಯಾಕಪ್ ಕೊಡ್ಲಿಲ್ಲ, ನನಗ್ ಸಪೋರ್ಟ್ ಕೊಡ್ಲಿಲ್ಲ, ನಾನು ಇದ್ರೂ ಮಾಡ್ಲಿಲ್ಲ. ಇಲ್ಲ ಆಗಿ ಹೋಗಿರುವುದನ್ನ ಯೋಚನೆ ಮಾಡುವುದೇ ಇಡಾನಾಡಿ. ಅದರಲ್ಲೂ ಮುಖ್ಯವಾಗಿ ಸ್ತ್ರೀಯರು ಇಡಾನಾಡಿಗೆ ತುಂಬಾ ಬೇಗವಾಗಿ ಸಿಕ್ಕಾಕೋತಾರೆ. ಸ್ತ್ರೀಯರು ಈ ಇಡ ಹಾಗೂ ಪಿಂಗಳಕ್ಕೆ ಸಿಕ್ಕಾಕೋತಾರೆ. ಇಡ ಬಗ್ಗೆ ತಿಳಿಸ್ದೆ. ನೆನ್ನೆ ಹೆಂಗ ಆಗೋಯ್ತು ಗುರುಗಳೇ, ನೆನ್ನೆ ಅವ್ರು ಈ ತರ ಮೋಸ ಮಾಡಿಬಿಟ್ರು, ನೆನ್ನೆ ನನ್ನ ಪ್ರಬಂಧವನ್ನ ಕಂಟ್ರೋಲ್ ಮಾಡಿಬಿಟ್ರು, ನೆನ್ನೆ ನನ್ನ ಓದನ್ನ ಕಂಟ್ರೋಲ್ ಮಾಡಿಬಿಟ್ರು, ನೆನ್ನೆ ನನ್ನ ಪ್ರಮೋಷನ್ ಅನ್ನ ಕಂಟ್ರೋಲ್ ಮಾಡಿಬಿಟ್ರು, ಕಟ್ ಹಾಕ್ಬಿಟ್ರು. ನೆನ್ನೆ ಇಟ್ ಈಸ್ ರದ್ದಿ ಪೇಪರ್. ಬೆಳ್ಳಂಬೆಳಗ್ಗೆ ನಾವು ಪೇಪರ್ ಓದದೆ ನೆನ್ನೆಯ ನ್ಯೂಸ್ಗಳನ್ನ.
ಬೆಳ್ಳಂಬೆಳಗ್ಗೆ ನಾವು ನ್ಯೂಸ್ ಪೇಪರ್ ಓದುತ್ತಿದ್ದೇವೆ, ನೆನ್ನೆಯದು ನೆನಪಿಟ್ಟುಕೊಳ್ಳಿ. ಇನ್ನು 10,000 ಜನ ಇದ್ದಾರೆ. ನಾಳೆ ಇಲ್ಲಿಗೆ ಇಟ್ಕೋತಾರೆ ಪಿಂಗಳ. ಇಡ ಆಯ್ತಲ್ವಾ ಈ ಪಿಂಗಳ. ನಾಳೆಗೆ ಹೇಗೆ ಗುರುಗಳೇ ನಾನು ಪಾಸ್ ಮಾಡ್ತೀನ? ನೀವೇ ಹೇಳಿ ನಮ್ ಜಾತಕದ ಬಗ್ಗೆ. ಬರ್ಲೇಬೇಡಿ ಅಂತ ನೀನ್ ಬರ್ಲೇಬೇಡ. ನೀನು ಒಂದು ಮುಖ್ಯ ನಿರ್ಧಾರ ಏನ್ ಮಾಡೋಲಿಕ್ಕೆ ಹೋಗ್ತಿದ್ಯಾ, ಅದರಿಂದ ಯಾರಿಗಾದ್ರೂ ಒಳ್ಳೇದಾಗೋದಿದೆ ಆಗಿದ್ರೆ ಮಾತ್ರ ಬಾ. ಎಲ್ರ ಮನೇಲೂ ಮದುವೆ ಇದೆ, ನೀನು ಮದುವೆ ವಿಚಾರ. ಎಲ್ರು ಮನೆ ಕಟ್ತಾರೆ, ನಿನಗೂ ಮನೆ ವಿಚಾರ. ಎಲ್ರಿಗೂ ಅನಾರೋಗ್ಯ ಇದೆ, ನಿನಗೂ ಅನಾರೋಗ್ಯ ವಿಚಾರ. ಹೌದು, ಎಲ್ಲೂ ಯಾರ ಮನೇಲಿ ಸಾವಿಲ್ಲ ಹೇಳಿ. ಈಗ ಹಂಗಲ್ಲ, ಯಾರ ಕೈಯಲ್ಲಿ ಮೊಬೈಲ್ ಇಲ್ಲ ಹೇಳಿ ಅಂತಕ್ಕಂಥದ್ದು ಹೇಳ್ತೇವೆ. ಮೊದ್ಲು ಯಾರ ಮನೇಲಾದ್ರೂ ಸಾಸಿವೆ ಇಲ್ಲದ ಮನೆ ಇದೆಯಾ, ಇಲ್ಲ ಸಾವಿಲ್ಲದ ಮನೆ ಇದೆಯಾ ನೋಡ್ಕೊಂಡ್ ಬಾ ಅಂದ್ರೆ, ಈಗ ಯಾರ ಕೈಯಲ್ಲಿ ಮೊಬೈಲ್ ಇಲ್ಲ ನೋಡ್ಕೊಂಡ್ ಬಾ ಅಂತಕ್ಕಂದ್ರೆ ಇದು ಕಾಮನ್. ಇನ್ನೇನಿದೆ ನಿನ್ಗೆ? ಇನ್ನೇನ್ ಕೇಳಲಿಕ್ಕೆ ಬರ್ತೀರ? ಅಷ್ಟೇ 5 ವಿಚಾರ: ವಿದ್ಯೆ, ಕೆಲಸ, ಮದುವೆ, ಮನೆ, ಮಗು. ಈ 5 ಬಿಟ್ಟು ಇನ್ನೇನು? ಆರೋಗ್ಯ, ಸಾಲ. 7 ಗ್ರಹಗಳಲ್ಲೇ ಸುತ್ತುತ್ತಿರುತ್ತೆ. ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡೋರೇ ಇಲ್ಲ. ಔಟ್ ಆಫ್ ಸಿಲೆಬಸ್ಸೇ ಇಲ್ಲ ಅಲ್ಲಿ. ಅದು ಬಿಟ್ಟು ಇನ್ಯಾವುದೂ ಇಲ್ಲ. ಏನು ಇವನು 10,000, ಇವನು 10 ಲಕ್ಷ, 10 ಕೋಟಿ. ಇವನು 1 ಕೋಟಿ ಮನೆ, ಇಲ್ಲ 50 ಲಕ್ಷದ ಮನೆ, ಇಲ್ಲ 10 ಲಕ್ಷದ ಮನೆ. ಇವನು 10 ಕೋಟಿ ಮನೆ, 100 ಕೋಟಿ ಮನೆ ಅಷ್ಟೇ. ಏನು ಇವನ್ ಮದ್ವೆ, ಇವನ್ ಬಂದು ರಾಣಿನ ಮದ್ವೆ ಆಗ್ತಾನೆ, ಇವನ್ ಸಾಮಾನ್ಯನ ಮದ್ವೆ ಆಗ್ತಾನೆ, ಇಲ್ಲ ಸಾಮಾನ್ಯರನ್ನ ಅಷ್ಟೇ, ತುಂಬಾ ವಿದ್ಯಾವಂತ. ಇನ್ನೇನ್ ಕೇಳ್ತೀವಿ ಮದುವೆ ವಿಚಾರದಲ್ಲಿ? ಮಕ್ಕಳು, ಗಂಡು ಇಲ್ಲ ಹೆಣ್ಣು ಮಗು. ಕೆಲವ್ರಿಗೆ ಮಕ್ಕಳೇ ಇಲ್ಲ, ಅದ್ರ ಬಗ್ಗೆ ಯೋಚನೆ ಇಲ್ಲ. ಸಾಲ ನೀವಾಗ ಮಾಡ್ಕೊಂಡಿರೋದದು. ಯಾರನ್ನೋ ನಂಬಿ ದುಡ್ಡು ಕೊಟ್ಬಿಟ್ರೆ, ಕೊಡೋಕ್ ಮೊದಲು ಕೇಳಿಲ್ಲ, ಮದುವೆ ಆಗೋಕ್ ಮೊದಲು ಕೇಳಿಲ್ಲ, ಮಕ್ಕಳು ಮಾಡ್ಕೊಳ್ಳೋಕ್ ಮೊದಲು ಕೇಳಿಲ್ಲ. ನನ್ಗೆ ಒಳ್ಳೆ ಮಗು ಇದೆಯಾ, ನನ್ಗೆ ಒಳ್ಳೆ ಗಂಡ ಇದಾನ, ನನ್ಗೆ ಒಳ್ಳೆ ಕೆಲಸ ಇದೆಯಾ, ನಾನು ಬಿಸ್ನೆಸ್ ಮಾಡ್ಬೇಕಾ, ಒಳ್ಳೆ ಬಿಸ್ನೆಸ್ ಇದೆಯಾ, ನಾನು ಮಾಡಿದ್ರೆ ಸಕ್ಸಸ್ ಆಗ್ತೀನ. ಕೆಲವರಿಗೆ ಕೃಷಿ ಮಾಡ್ತಿರ್ತಾರೆ, ಏನು ಮಾಡಿದ್ರು 2 ಬೆಳೆ ಚೆನ್ನಾಗಿ ಬರುತ್ತೆ, 4 ಬೆಳೆ ಕೈ ಕೊಡುತ್ತೆ. ಆ ಕೃಷಿಯಲ್ಲಿ ಬೇರೆ ಏನ್ ಮಾಡಿದ್ರೆ ನನ್ಗೆ ಒಳ್ಳೇದಿರುತ್ತೆ? ಹೈನುಗಾರಿಕೆ ಇದೆಯಾ, ತೋಟಗಾರಿಕೆ ಇದೆಯಾ, ನರ್ಸರಿ ಇದೆಯಾ, ಇಲ್ಲ ಅದಕ್ಕೆ ಸಂಬಂಧಪಟ್ಟಂತ ಮೇಂಟೆನೆನ್ಸ್ ಏನಾದ್ರೂ ಇದೆಯಾ? ನನ್ಗೆ ಅದ್ ಬಿಟ್ಟು ಬೇರೆ ಬರಲ್ಲ, ಅದ್ರಲ್ಲ ಒಂದು ಹುಡುಕೊಡಿ. ಇಲ್ಲ, ಮಾಡಿಬಿಟ್ಟು ಬರ್ತಾರೆ ನಾಳೆ. ಆ ನಾಳೆ ಹೇಗೆ? ನಾಳೆ ಮಾಡ್ತೇನ, ನಾಳೆ ಪಾಸ್ ಆಗ್ತೇನೆ. ನೀವು ಪಾಸ್ ಆಗ್ತೀನಿ ಅಂತ ನಿರ್ಧಾರ ಮಾಡಿದ್ರೆ ನಿಮ್ಮನ್ನು ಸೋಲ್ಸೋರು ಯಾರು? ಅದಕ್ಕೆ ಹೇಳುದು ರಾಹು ಇಲ್ಯೂಷನ್. ನಾಳೆಗೆ ತಗೊಂಡೋಗ್ತಾನೆ, ಇಲ್ಲ ನೆನ್ನೆನಲ್ಲಿ ತೇಲಿಸ್ತಾನೆ. ಅದು 10,000, ಮಿಕ್ಕ 10,000 ಜನ ನಾಳೆಯಲ್ಲಿ ತೇಲ್ತಾರೆ. ನಾಳೆಗೆ ಈ ಮನೆ ಕಂಪ್ಲೀಟ್ ಆಗುತ್ತಾ, ನಾಳೆಗೆ ನಾನು ಮನೆ ಕಟ್ಕೋತೀನ, ನಾಳೆ ನಾನು ಸ್ವಂತ ಮನೆ ಮಾಡ್ಕೋತೀನ, ನಾಳೆ ಮದುವೆ ಆಗ್ತದ? ನೋಡ್ಬೇಕು, ಮನೆ 13 ವರ್ಷದ ಮಗು 14 ಅಂತ ಅನ್ಕೋತೀರ. ಮದುವೆ ಹೆಂಗೆ ಅಂತ ಕೇಳ್ತಿದ್ರೆ, ನಿಮ್ ಮನೆ ಬಂಗಾರ ಆಗೋಗ ಗೋಲಿ ಆಡೋ ಮಗುಗೆ ಮದುವೆ ವಿಚಾರ, ಇದನ್ನ ಕೇಳೋಕ್ ಬರ್ತಾರೆ. ಇನ್ನೂ ಕೆಲವ್ರು ನೋಡ್ಬೇಕು, ಹೇಳಿ ನನ್ ಬಗ್ಗೆ ಅಂತ. ಬರ್ಲೇಬೇಡಿ, ದುಡ್ಡು ತಗೊಂಡು ವಾಪಸ್ ಹೊಟ್ಟೋಗಿ, ನೀವು ಬರ್ಲೇಬೇಡಿ ಅಂತ ಹೇಳ್ತಾನೆ. ಗಮ್ಯವೂ ಇಲ್ಲ, ಗುರಿಯೂ ಇಲ್ಲ. ಅದುವೇ ಆಜ್ಞಾಚಕ್ರ. ನಿಮ್ಮ ಆಜ್ಞೆಯೇ ನಿಮಗೆ ಗೊತ್ತಿಲ್ಲ. ಅದಕ್ಕೆ ರಾಹು ಪ್ರಭಾವ. ಇವೆರಡನ್ನ ಭೇದಿಸ್ಕೊಂಡು ಒಬ್ಬ ವರ್ತಮಾನಕ್ಕೆ ಬದುಕ್ತಾನೆ. ಅವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ಇವತ್ತು ನನ್ನ ಕೆಲಸ ಹೇಗೆಲ್ಲ ಮಾಡ್ಕೋಬೇಕು, ಯಾವ ರೀತಿ ಸಿದ್ಧ ಮಾಡ್ಕೋಬೇಕು. ಒಬ್ಬ ಒಳ್ಳೆ ಓದುವಂತ ವಿದ್ಯಾರ್ಥಿ ಅಲ್ಲಿ ಕುತ್ಕೋತಾನೆ ಪಟ್ಟಾಗಿ. ಯಾವ ಪಾರ್ಟಿ, ಫಂಕ್ಷನ್ನು, ಮದುವೆಗಳು, ಮುಂಜೆಗಳು, ಜಾಲಿಗಳು, ಟ್ರಿಪ್ಗಳು ಎಲ್ಲೂ ಹೋಗಲ್ಲ. ಅವನು ದೀಕ್ಷಾಬದ್ಧನಾಗಿ ಕುತ್ಕೋತಾನೆ. ಅವನು ಯಾವಾಗಲೂ ಒಂದ್ಸಲಿ ಬ್ರೇಕ್ ಮಾಡ್ತಾನೆ. ನಮ್ಮನೇಲಿ ಒಂದು ಮಗು ಇದೆ, ನೀವು ನಂಬೋಲ್ಲ. ಏನು ಫಂಕ್ಷನ್ ಇದ್ರು ಅವರಮ್ಮ ಬಂದು ಕಂಪ್ಲೇಂಟ್ ಮಾಡೋದು ನನ್ನ ಹತ್ರ. ಏನೋ ಅಣ್ಣ, ಏನ್ ಹೇಳಿದ್ರು ಬರಲ್ಲ ಅಂತಾಳೆ, ಎಲ್ಗೂ ಬರಲ್ಲ ಅಂತಾಳೆ. 1 ತಿಂಗಳಿಗೊಮ್ಮೆ 15 ದಿನಕ್ಕೊಮ್ಮೆ ರಿಕ್ವೆಸ್ಟ್ ನಾನು ಮಾಡಿದ್ರೆ, ಇಲ್ಲ ಅವ್ರ ಅತ್ತೆ ಏನಾದ್ರು ಹೇಳಿದ್ರೆ ಬಾಮ್ಮ ಅಂದ್ರೆ ಬಂದು ಒಂದು ಊಟ ತಿಂದ್ಬಿಟ್ಟು ಒಂದು ಅರ್ಧ ಗಂಟೆ ಜೊತೆಲಿ ಇದ್ಬಿಟ್ಟು ಮಾತಾಡ್ಬಿಟ್ಟು, ಇಲ್ಲ ಅತ್ತೆ ನಾವು ಹೊರಡ್ತೀನಿ, ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಬೇಕು. ಎಕ್ಸಾಮ್ಸ್ ಯಾವಾಗಮ್ಮ? ಸೆಪ್ಟೆಂಬರ್. ಈಗಲೂ ಬೆಳಿಗ್ಗೆ 4:30ಗೆ ಎದ್ದೋಳೋದು. ಈಗಲೂ ಮಲ್ಗೋದು ರಾತ್ರಿ ಒಂದು 8:30, 9 ಗಂಟೆಗೆ ಮಲಗ್ಬಿಡ್ತಾಳೆ. ಅಕಸ್ಮಾತ್ ಲೇಟಾಗಿ ಓದ್ಕೊಂಡ್ರೆ ಬೆಳಿಗ್ಗೆ ಲೇಟಾಗಿ ಎದ್ದೋಳೋದು. ಓದು, ನಿದ್ದೆ, ಇಷ್ಟೇ. ಸ್ಟಡೀಸ್. ಫ್ರೀ ಸಿಕ್ಕಾಗ ಒಂದು ವಾಕಿಂಗ್, ಫ್ರೀ ಸಿಕ್ಕಾಗ ಒಂದು ಪುಟ್ಟದಾಗ ಒಂದು ಮಾತುಕತೆ, ಅಷ್ಟೇ. ಸೀರಿಯಸ್. ಅಂಡ್ ಶಿ ಇಸ್ ರ್ಯಾಂಕ್ ಹೋಲ್ಡರ್. ಟಾಪ್ 10 ರ್ಯಾಂಕಲ್ಲಿ ಯಾವಾಗ್ಲೂ ಇರ್ತಾಳೆ. ಯಾವಾಗ್ಲೂ ಅದು ಬಿಟ್ಕೊಟ್ಟು ಮಾತೇ ಇಲ್ಲ. ಸಮ್ಟೈಮ್ಸ್ 3rd, 2nd ಕೂಡ ಇದಾರೆ. ವರ್ತಮಾನ, ನಾಳೆ ಬಗ್ಗೆ ಯೋಚನೆ ಇಲ್ಲ. ನಿನ್ನೆ ಏನಾಯ್ತು, ಏನ್ ಹೇಳಕ್ ಬಂದಮ್ಮ, ಬಿಡಮ್ಮ.
ಅವರನ್ನೇ ನಾವು ಹೇಳೋದು ಲಕ್ಷಕ್ಕೊಬ್ರು ಇಲ್ಲ ಕೋಟಿಗೊಬ್ರು ಅಂತಕ್ಕಂಥದ್ದು. ಈ ರಾಹು ಇದೆಯಲ್ಲ ನಿಮ್ಮನ್ನ ಈ ಸೆಳೆತಗಳಿಗೆ ಒಳಪಡಿಸ್ತಕ್ಕಂಥದ್ದಾಗುತ್ತೆ. ಆ ರಾಹುವಿನ ಇನ್ನೊಂದು ಭ್ರಮೆ ಹೇಳ್ತಾನೆ ನೋಡಿ. ನನ್ನ ಗುರುಗಳು ಹೇಳ್ತಿರೋದು ತುಂಬಾ ಚೆನ್ನಾಗಿ ಹೇಳ್ತಿರ್ತಾರೆ. ನೋಡೋ ಮಗ, ನಾವು ಕಟ್ಕೊಂಡಿರೋ ಹೆಂಡತಿ ನಮ್ಮನ್ನ ಒದೆಯೋ ಕಾಲ ಬರೋಕ್ ಮೊದಲೇ ಸಾವು ಬರ್ಲಿ ಅಂತ ಕೇಳ್ಕೊಳ್ಳ. ನಾವು ಕಟ್ಕೊಂಡ ಗಂಡ ನಮ್ಮನ್ನ ಬೈಯೋದೋ ಹೊಡಿಯೋದೋ ಅಂತ ಕಾಲ ಇಲ್ಲ. ಹೆಂಡತಿ ನಮ್ಮನ್ನ ಗಂಡ ಪಿಂಡವೇ, ಕುತ್ಕೊಂಡಿದ್ದೀಯಲ್ಲ, ತಿನ್ಕೊಂಡಿದ್ದೀಯಲ್ಲ, ಇದು ಹಿಂಗಿದ್ದೀಯಲ್ಲ. ಈ ರಾಹುವಿನ ಭ್ರಮೆನಲ್ಲಿ ನಾವು ಚೆನ್ನಾಗಿದ್ದೀವಿ ಅನ್ಕೋತೀವಿ ನೋಡಿ. ರಾಹು ಏನೆಲ್ಲ ತೋರಿಸ್ಕೊಡ್ತಾನೆ ಅಂತ ನಾನು ಗುರುಗಳ ಜೊತೆಲಿ ಮಾತಾಡ್ತಿರ್ಬೇಕಾದ್ರೆ, ರಾಹು ಅಂದ್ರೆ ಏನ್ ಗೊತ್ತೇನೋ, ನನ್ನ ಹೆಂಡತಿ ಅವಳು ಒದೆಯೋಕ್ ಮೊದ್ಲು, ಅವಳು ಬೈಯೋಕ್ ಮೊದ್ಲು, ಅವಳು ಏನಾದ್ರು ಅನ್ನೋಕ್ ಮೊದ್ಲು ಜೀವ ಬಿಟ್ಬಿಡ್ಬೇಕು, ಜೀವ ಕರ್ಕೊಂಡು ಹೋಗ್ಬಿಡ್ಬೇಕು ಭಗವಂತ. ಇಲ್ಲ ಗಂಡ ಅವನ ಹತ್ರ ಅನ್ನಿಸ್ಕೊಂಡು ಬೈಸ್ಕೊಂಡು ಎದ್ದು ಬಂದು ಬಿಡಬೇಕು. ಇಲ್ಲ ಸಾವು ಕೂಡ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲ, ಗುರುಗಳು ಹೇಳ್ತಿರೋದು ಆತ್ಮಹತ್ಯೆ ಅಲ್ಲ, ಸಾವು ಬಂದ್ಬಿಡ್ಬೇಕು. ಏನೋ ಏನ್ ಮಾಡಿದ್ರು ಕೊಂಗ್ ಕುಡ್ಬೋದು, ಎಷ್ಟು ಕೊಟ್ರು ಕೊಂಗ್ ಕೊಡ್ಬೋದು. ಚೆನ್ನಾಗಿದ್ದಾಗ ದುಡಿದ್ವಿ, ಕೊಟ್ವಿ, ಈಗೇನೋ ನಡೀತಿಲ್ಲ, ವಯಸ್ಸಾಯ್ತು, ಈಗ ನಿನ್ ಯೋಗ್ಯತೆ ಏನು, ನೀನ್ ಮಾಡಿಲ್ಲ, ನೀನ್ ಎಷ್ಟು ಮಾಡಿಲ್ಲ. ಅವ್ರು ಸ್ವಾರ್ಥರೇ, ಗಂಡನೂ ಸ್ವಾರ್ಥ, ಹೆಂಡತಿಯೂ ಸ್ವಾರ್ಥ. ಕೊಡುವವರೆಗೆ ಒಂದ್ ಮಾತು ಅನ್ನಿಸ್ಕೊಳ್ಳುವ ಮೊದಲು ಸಾವು ಬಂದರೆ ಚಂದ ಅಂದ್ರೆ ರಾಹುವಿನ ಭ್ರಮೆಯಿಂದ ಕಳಿಸ್ಕೊತೀವಿ. ಇನ್ನೂ ಒಂದು ಅದ್ಭುತಗಳ ಸಂಕೋಲೆ ಕೊಟ್ಬಿಟ್ರು ಅವರು. ರಾಹುವಿನ ಭ್ರಮೆ ಹೌದು ಅಲ್ವಾ ಹೇಳಿ. ಎಷ್ಟು ಜನರಿಗೆ ಕುಟುಂಬದಲ್ಲಿ ಈ ರಾಹು, ನಮ್ ಗಂಡನೇ ರಾಹು ಆಗಿ ಬಂದ್ಬಿಟ್ಟಿರ್ತಾನೆ, ಇಲ್ಲ ನಮ್ಮ ಹೆಂಡತಿಯ ರಾಹು ಆಗಿ ಬಂದ್ಬಿಟ್ಟಿರ್ತಾಳೆ. ಏನ್ರಿ ಇದು ಯಾವಾಗಲ್ಲ ಅಂತ. ಯಾರು ದುಡ್ದಿದ್ದ ಅವನು, ತುಂಬಾ ಒಳ್ಳೆ ಗಂಡನಿಗೆ ಒಳ್ಳೆ ಹೆಂಡತಿ ಇರಲ್ಲ. ಎಷ್ಟು ಲಕ್ಷ ಜಾತಕ ನೋಡಿದೇನೋ, ಇದೇನೋ ಇದು, ಅಲ್ಲಿದ್ದವ್ರು ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ. ನಾನು ಸ್ವಲ್ಪ ಕ್ಯಾಪ್ ಹಾಕೊಂಡು ಇದ್ದೇನೆ. ಹುಡುಕ್ತಾರೆ, ಒಳ್ಳೆ ಗಂಡ ಸಿಕ್ಬಿಟ್ರೆ ಸಾಕ, ಒಳ್ಳೆ ಸಂಗಾತಿ. ಯಾರನ್ನಾದ್ರೂ ಕೇಳಿ ನೋಡಿ. ಮೊನ್ನೆ ನಮ್ಮ ಒಂದು ಮಾಜಿ ಸಚಿವರಾಗಿದ್ದಂತ ವಿಶ್ವನಾಥ್ ಅವರು, ವಿಶ್ವನಾಥ್ ಅವರು, ಪುರುಷರಿಗೂ ಕೂಡ ಏನು ಈ ತೊಂದರೆಗಳಾಗ್ತಿದೆ ಅದಕ್ಕೆ ಸಂಬಂಧಪಟ್ಟಂತದ್ದು ಒಂದು ಸಂಘ ಇಲ್ಲ ಪಾಲಿಸೀಸ್ ತರಬೇಕು ಅಂತ ಹೇಳ್ತಾರೆ. ಮೊನ್ನೆ ಆಕೆ ಬಾನಲ್ಲ ಮಧುಚಂದ್ರಕ್ಕೆ ಕರ್ಕೊಂಡೋಗಿ ತಳ್ಬಿಟ್ಟಿದ್ದಾಳಲ್ವಾ, ಬೇಡವಾಗಿತ್ತು, ಎದ್ದೋಗ್ಬಹುದಿತ್ತು. ಆ ಭ್ರಮೆ ರಾಹು ನೋಡಿ, ಅವನ್ ಸಿಕ್ಕಾಕೋಬೇಕಿತ್ತು. ದ ಕ್ಲಚಸ್ ಆಫ್ ರಾಹು ಅಂತ ಹೇಳೋದದೇ. ಚಾಂಡಾಳ ರಾಹು ಅಂತ ಹೇಳ್ತೇವೆ, ನೀವೇನೇ ಅಂದ್ಕೊಳ್ಳಿ. ರಾಹು ಇಸ್ ಎ ಚಾಂಡಾಳ, ಇಲ್ಯೂಷನ್, ಆ ಮಾಯಾ. ಈ ಮಾಯೆಗೆ ಯಾರನ್ನಾದ್ರೂ ಕೇಳಿ, ನೀವು ನಂಬಲ್ಲ. ಅವ್ರ ಮಗಳು ಚೆನ್ನಾಗಿಲ್ಲ, ಪಕ್ಕದ ಮನೆಯವ್ರ ಮಗಳು ಒಂಟಿಯಾಗಿರೋದು ಇವ್ರು ನೋಡಕ್ಕಾಗಲ್ಲ, ತಗೋ ಬೆಂಕಿ ಹಚ್ಚು. ಇನ್ನೂ ನಿಮ್ ಮಗಳಿಗೆ ಇನ್ನೂ ಮದುವೆ ಮಾಡಿಲ್ವಾ ಅಂತ. ಅವ್ರ ಮಗಳು ನೆಮ್ಮದಿಯಾಗಿಲ್ಲ. ಪರಮಾತಿ ಪರಮ ಸತ್ಯ, ಬರೆದಿಟ್ಟುಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ. ಇವರಂತೂ ಮುಖವಾಡ ಹಾಕೊಂಡು ಕೂತಿದ್ದಾರೆ. ಮೊನ್ನೆ ಒಂದು ತಾಯಿ ಮಗಳಿಗೆ ನೋಡ್ಬಿಡ್ಬೇಕು, ಗುರುಗಳೇ ಮಾಡ್ಬಿಡ್ಬೇಕು. ಎದೆ ಮುಟ್ಕೊಂಡು ಹೇಳು, ಮುಖವಾಡದಲ್ಲಿ ಬದುಕ್ತಿದ್ದೀಯಾ ಇಲ್ವಾ? ನೀನು ಚೆನ್ನಾಗಿದ್ದೀಯ ಅಂದ್ರೆ ಗಳಗಳ, ಮತ್ತೆ ನೀನೇ ಚೆನ್ನಾಗಿಲ್ಲ. ಈ ರಾಹು ಇನ್ನೊಬ್ಬನ್ ತಳ್ತಿದೀಯ, ಅದು ನಿನ್ ಮಗಳನ್ನೇ ತಳ್ತಿದೀಯಾ? ಮಗಳನ್ನೇ ತಳ್ತಿದೀಯಾ ಹೇಳು. ತಾಯಿಗೆ ಅಲ್ಲಿ ಬದುಕಿಲ್ಲ, ಮಗಳು ಬಂದು ಒದ್ದಾಟ, ಇಷ್ಟಪಟ್ಟಿದ್ದಾಳೆ, ಮಾಡೋ ಕುಲ್ಮೆ ಇಲ್ಲ. ಫಸ್ಟ್ ಆಫ್ ಆಲ್ ಆಕೆಗೆ ಸುಖವಿಲ್ಲ ಅಲ್ಲಿ. ಯಾರೋ ಒಬ್ಬ ಒಳ್ಳೆ ವ್ಯಕ್ತಿ ಅವಳ ಕಣ್ಣಿಗೆ, ಅವಳ ಮನಸ್ಸಿಗೆ, ಅವಳ ಭಾವನೆಗೆ ಒಪ್ತಿಲ್ಲ, ಜಾತಿನೋ ಇನ್ನೊಂದು ತಂದಿಟ್ಕೊಂಡು ಕೂತ್ಬಿಟ್ಟಿದ್ದಾರೆ. ಈ ರಾಹುವಿನ ಮಾಯೆ ಇದು ಬರೋ ಮೊದ್ಲೇ ಆ ಹೆತ್ತು ಮಕ್ಕಳು ಕೂಡ ಅಷ್ಟೇ, ನಮ್ಮನ್ನ ಶನಿ ಅಂತ ಅನ್ನೋಕ್ ಮೊದಲೇ ಸಾವು ಬರಬಾರ್ದ ಅನ್ಸುತ್ತೆ ಕಣೋ. ಇದೆಲ್ಲ ನಿಮ್ಮ ಮಾತುಗಳು, ಗುರುಗಳಾಗಿ ಮಾತಾಡ್ತಿರೋದು ನೀವುಗಳು. ಗುರುಗಳಾಗಿ ನನ್ನ ಮುಂದ್ಗಡೆ ಬಂದಿದ್ರಲ್ವಾ, ಅದನ್ನೆಲ್ಲ ಗುರುಗಳ ರೂಪದಲ್ಲಿ ಆಗ್ತಿದ್ದಾನಲ್ಲ. ಅಯ್ಯೋ ಹೆತ್ತು ಮಕ್ಕಳೇ ಶನಿ ನೋಡಿ. ಮೊನ್ನೆ ಒಂದು ಕ್ಲೈಂಟು, ಗುರುಗಳೇ ಬೇಡ ಅನ್ಸ್ಬಿಟ್ಟಿದೆ ಗುರುಗಳೇ, ಅಲ್ಝೈಮರು ಗಂಡನಿಗೆ,
ಮಗ ಹೆಂಡತಿ ಮಾತು ಕೇಳ್ಕೊಂಡು ಮನೆ ಬಿಟ್ಟು ಹೋಗ್ತಾನೆ. ಮನೇನ ನನ್ನ ಹೆಸರು ಕೊಟ್ಬಿಡು ಅಂತ. ಇವ್ರೆಲ್ಗೆ ಹೋಗ್ಬೇಕು? ಕಷ್ಟಪಟ್ಟು ರಾತ್ರಿ ಹಗಲು ಬೆವರು ಸುರಿಸಿ, ಅಯ್ಯೋ ರಾಮಚಂದ್ರ, ಒಂದು 30 ರೂಪಾಯಿಂದ ಆ ಮನುಷ್ಯ ಬದುಕು ಕಟ್ಟಿ 40 ವರ್ಷ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿ ರಾತ್ರಿ ಹಗಲು ಒಂದು ಬಿಡಿಯನಲ್ಲಿ ಒಂದು ಸೈಟ್ಗೆ ಅಪ್ಲೈ ಮಾಡಿ ಅಲ್ಲೊಂದು ಮನೆ ಕಟ್ಟಿ ಮೇಲೊಂದು ಮನೆ ಕಟ್ಸಿ ದೊಡ್ಡ ಮಗನ್ಗಿಲ್ಲಿ ಚಿಕ್ಕ ಮಗನ್ಗಿಲ್ಲಿ ಅಂತೇಳಿ ಬದುಕು ಕೊಟ್ರೆ ಹೆಂಡತಿ ಮಾತು ಕೇಳ್ಕೊಂಡು ಏನ್ ಹೇಳ್ತಾನಂತ ಗೊತ್ತಾ? ಈ ಮುದುಕ ನನ್ನ ಅತ್ತೆ ಮಾವ ಬರ್ತಾರೆ, ನನ್ನ ಬಾಮೇದ ಬರ್ತಾರೆ, ನಿನ್ ಮುದುಕನ್ ಕರ್ಕೊಂಡು ನಿನ್ ಕೆಳಗಡೆ ಇರೋ, ಹೆಂಗೆಂಗೋ ಆಡ್ತಾನೆ. ಸಾವು ಬರಬಾರದ. ಈ ರಾಹುಲ್ ನಂಬ್ಕೊಂಡ್ರಲ್ವಾ? ಎಷ್ಟು ಜನ ಮಕ್ಳಿಲ್ಲ ಅಂತಿರಲ್ಲ. ಇಂಥ ಮಕ್ಳ ವಿಚಾರ ಕೇಳಿ ನೋಡ್ಬೇಡಿ, ಹೃದಯ ಹೊಡೆದು ಹೇಳ್ತೀನಿ ನಮಗ್ ಮಕ್ಕಳೇ ಬೇಡ ಅಂತ. ರಾಹು ಕೇಳಿದ್ರಲ್ಲ, ಈ ಇಲ್ಯೂಷನ್ಗೆ ಕ್ರಿಯೇಟ್ ಆದ್ರಲ್ಲ, ಈ ಮಾಯೆಗೆ, ಇವರ ಮಕ್ಕಳು. ಯೋಚನೆ ಮಾಡಿ ನೋಡಿ ಮಕ್ಕಳ. ಸಾವು ಬರಬಾರದ. ಆ ತಂದೆ ಜೀವ ಎಷ್ಟೋ ಬಾರಿ ಮನೆ ಬಿಟ್ಟು ಸಾಯ್ಲಿಕ್ಕೆ ಹೋಗ್ಬಿಟ್ಟಿದ್ದಾನೆ, ಅಲ್ಝೈಮರ್ ಅಲ್ಲೂ. ಅನ್ಬಿಟ್ಕೊಳ್ಳಿ ಮಕ್ಕಳೇ, ಬದುಕೋದು ಕಷ್ಟ ಅಲ್ಲ, ಸಾವು ತುಂಬಾ ಬೀಭತ್ಸ ಭೀಕರ. ಚೆನ್ನಾಗಿದ್ದಾಗ ಹೋಗ್ಬಿಡ್ಬೇಕು ಮಕ್ಕಳೇ. ನಿಜ ಹೇಳ್ತಾನೆ, ಕಷ್ಟಪಟ್ಟು ಆಸ್ತಿ ಸಂಪಾದಿಸಿದ್ವಲ್ವಾ, ನಮ್ ಮುಂದ್ಗಡೆನೆ ಪಾಲ್ ಮಾಡು ಅಂತ ಎದೆ ಮೇಲೆ ಕುತ್ಕೋತಾರಲ್ವಾ, ಅವ್ರು ಕುತ್ಕೊಳ್ಳೋಕ್ ಮೊದ್ಲೇ ನಮಗ್ ಸಾವು ಬಂದ್ಬಿಡ್ಬೇಕು. ಯಾವಾಗ ಕೊಡ್ತಾನೋ, ಯಾವಾಗ ಮಾಡ್ತಾನೋ, ಇವನು ಮಾಡಿ ಇಟ್ಕೊಂಡಿದ್ದಾನೆ, ಅವನಿಗೇನೋ ಆಸೆ. ಕೆಲವ್ರು ಹಾಗೆ ಕೊಟ್ಬಿಡ್ಬೇಕು. ನಮ್ ಮುಂದ್ಗಡೆ ಕಿತ್ತಾಡುವ ಮೊದಲೇ ಕೊಟ್ಟು ಬಿಡಬೇಕು. ಬರ್ತಾರೆ ಇಲ್ಲ ಅಂದ್ರೆ ಅಯ್ಯೋ ಅದು ನೋಡಲ್ಲ ರೇವು. ಎಷ್ಟು ಜನ ಆಸ್ತಿ ಮಾಡ್ಕೊಂಡವ್ರು ಆ ರಾಹು ಪ್ರಭಾವ, ಆಸ್ತಿ 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 ಅನ್ನತಕ್ಕಂಥ ಒಂದು ಮಾಯ, ಆ ಮೋಸಗಳು ಆದಾಗ ಆ ಕಣ್ಣು ಮುಂದುಗಡೆ ನಡೆಯುವ ಮೊದಲೇ ಸಾವು ಬರಬೇಕು. ನೆಮ್ಮದಿಯಾಗಿ ಏನೋ ಮಾಡ್ಕೊಳ್ಳಿ, ಹೋಗ್ರಿ ನಿಮ್ಮ ಹಣೆ ಬರ ಅಂತ ಆಗುತ್ತಾ. ನಾವು ಒಂದಷ್ಟು ದಾನ ಪತ್ರ ಮಾಡಿ ಇಟ್ಬಿಡ್ಬೇಕಷ್ಟೇ. ಇನ್ನೊಂದು 3 ಹೊತ್ತು ದಂಡಪಿಂಡವಾಗಿ ಊಟ ಮಾಡ್ಕೊಂಡು ಬಿದ್ದಿದೆಯಲ್ಲೋ ಅಂತ ಅನ್ನಿಸಿಕೊಳ್ಳುವ ಮೊದಲೇ ಸಾವು ಬರಬೇಕು. ಕೆಲವೊಂದು ಸಮಯ ಅಂತದೊಂದು ಸ್ಥಿತಿ ಬಂದ್ಬಿಡುತ್ತೋ, ಒಂದೊಂದು ಸಮಯ ಕೆಲಸ ಕಳ್ಕೊಬಿಡ್ತೇವೆ. ಲಕ್ಷಗಟ್ಲೆ ನಮ್ಮ ಮಟ್ಟಕ್ಕೆ 1000, ನಮಗದು ಲಕ್ಷ. ಬಾಡಿಗೆ ಕಟ್ಟಿ, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಮಕ್ಕಳ ಫೀಸು, ಹೆಂಡತಿಗೆ ಸೀರೆ ಒಡವೆ ಎಲ್ಲ ತಂದು ಕೊಟ್ಟಿದ್ವಿ. ಏನೋ ಕೆಲಸ ಹೊಟ್ಟೋಯ್ತು ಸ್ವಾಮಿ, ಏನೋ ಇಲ್ಲ ಸ್ವಾಮಿ, ಕುತ್ಕೊಬಿಟ್ಟಿದ್ದೀವಿ ಸ್ವಾಮಿ. ಇವನು ಇದಾನೆ ನೋಡಿ, 3 ಹೊತ್ತು ನಿಮ್ಮ ಅಪ್ಪ ಕುತ್ಕೊಂಡು ದಂಡು ಪಿಂಡವಾಗಿ ತಿಂತಿದ್ದಾನೆ ಅನ್ನೋ ಒಂದು ಮಾತು ಬರೋಕ್ ಮೊದಲು ಸಾವು ಬಂದ್ಬಿಡ್ಬೇಕು. ರಾಹು ನೋಡಿ, ನಮ್ ರಾಹು ಎಲ್ಲಿದ್ದಾರೆ ಅಂತ. ಇವನು ಒಬ್ಬ ಯೋಗ್ಯತೆ, ಒಂದು ಕ್ರಿಕೆಟ್ ಬ್ಯಾಟ್ ಕೊಡ್ಸಿಲ್ಲ, ಒಂದು ಬೈಕ್ ಕೊಡ್ಸಿಲ್ಲ, ಒಂದು ಕಾರ್ ಕೊಡ್ಸಿಲ್ಲ, ಫಾರಿನಲ್ಲಿ ಮೆಡಿಕಲ್ ಓದಿಸ್ಲಿಕ್ಕೆ ಕಳಿಸ್ಲಿಲ್ಲ, ಫಾರಿನಲ್ಲಿ MS ಮಾಡಿಸ್ಲಿಕ್ಕೆ ಕಳಿಸ್ಲಿಲ್ಲ, ನನಗೊಂದು ಮೀಟ್ ಆಗ್ಲಿಲ್ಲ, ಆ ಒಂದು ಮ್ಯಾನೇಜ್ಮೆಂಟ್ ಕೋಟಾ ಕೊಡಿಸ್ಲಿಲ್ಲ, 3 ಕೋಟಿ ಸೀಟು. ಇವನು ಒಂದು ಅಪ್ಪ ಅಂತ ಅನ್ನಿಸ್ಕೊಳ್ಳೋ ಮೊದಲೇ ಸಾವು ಬರಲಿಲ್ಲ. ನೆನ ಹೇಳ್ತಿದ್ದಾನೆ, ಈ ರಾಹು ಪ್ರಭಾವ ನೆನಪಿಟ್ಟುಕೊಳ್ಳಿ. ವಾಟ್ ಈಸ್ ರಾಹು ಅಂತ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ನಿಮ್ ಸುತ್ತಮುತ್ತ ಗೊತ್ತೋ ಗೊತ್ತಿಲ್ಲದೆಯೋ ಇದೆಲ್ಲ ಕೇಳಿರೋದು ನೀವುಗಳು ಬಂದು ಕುತ್ಕೋತಿರಲ್ವ ನನ್ನ ಜೊತೆ. ಸಾವು ಬರಬಾರದ ಅಂತ ಆ ರಾಹು ವಿನ ಮಾಯೆಗೆ ಒಳಗಾಗಿ ಗೊತ್ತೋ ಗೊತ್ತಿಲ್ಲದೆಯೋ ಒಂದು ತಪ್ಪು ಮಾಡಿಬಿಟ್ಟಿದ್ದೀವಿ. ಏನೋ ಒಂದು ತಪ್ಪು, ಏನೋ ಒಂದು ನಷ್ಟ, ಏನೋ ಒಂದು ಕೆಟ್ಟದ್ದು ಸಮಾಜದಲ್ಲಿ, ಅದು ಹೊರಗಡೆ ಬರೋಕ್ ಮೊದಲು ಸಾವು ಬರಬಾರದ. ಹೇಗ್ ಗೊತ್ತಾ? ನಮ್ಮವರೇ ಚಪ್ಪಾಳೆ ತಟ್ಕೊಂಡು ನಗೋದು. ಬಾಬಾ ಏನ್ ಮೆರೆದ ಕಣೋ ಇವನು. ನೀವು ನೋಡಿ, ಕೆಲವರು ಆಕಸ್ಮಿಕವೋ ದುರಂತವೋ ಅವ್ರ ಜೀವನದಲ್ಲಿ ಒಂದು ಕೊಲೆಯೋ ಸುಲಿಗೆಯೋ ಒಂದು ಏನೋ ಒಂದು ಮಾಡಿಬಿಟ್ರಪ್ಪ, ಆಗೋಯ್ತಪ್ಪ, ಹೊರಗಡೆ ಬಂದ್ಬಿಟ್ರಪ್ಪ. ಸಾವು ಬರಬಾರದ ನೇರ ಹೇಳ್ತಾನೆ. ಕಷ್ಟಪಟ್ಟು ಲಕ್ಷಾಂತರ ಕೋಟ್ಯಾಂತರ ಜನಗಳ ಕನಸಲ್ಲ ಅದೊಂದು ಪ್ರಾರ್ಥನೆ. ರಾಮ ಮಂದಿರ ಆಗಿದೆ, ಅಯೋಧ್ಯ ಮಂದಿರ. ಯಾರೋ 4 ಜನ, ಎಲ್ಲೂ ಹಾಗೆ ಇಲ್ವಾ? ಮಾಡೇ ಇಲ್ವಾ? ಯಾರಾದ್ರೂ ಎದೆ ಮುಟ್ಟಿ ಹೇಳಿ? ನಾನಂತೂ ಹೇಳ್ತಾನೆ, ಖಂಡಿತ ಮಾಡಿದ್ದಾನೆ. ತಪ್ಪು ಮಾಡದ ವ್ಯಕ್ತಿಗಳೇ ಇಲ್ಲ. ಹೌದು, ಅಂತ ತಪ್ಪುಗಳ ಪರಿಧಿಯಲ್ಲಿ ತೆಗೆದುಕೊಂಡರೆ ನನ್ನಷ್ಟು ತಪ್ಪು ಮಾಡಿದವನು ಇನ್ಯಾರೂ ಇಲ್ಲ. 100% ಹೇಳಬಲ್ಲೆ.
ದರ್ ಇಸ್, ಎಸ್. ಆದ್ರೆ ನಮಗದು ಭಯ. ಇವತ್ತು ನೋಡಿ ಆಡ್ತಿರೋ ಜನ, ಇವತ್ತು ಲೋಕ ಹಾಗೆ. ನಾವು ಅದಕ್ಕೆ ಗೊತ್ತಿಲ್ಲದೆ ಏನೋ ಒಂದು ಮಾಡಿಬಿಟ್ಟಿದ್ದು ಅಕಸ್ಮಾತ್ ಹೊರಗಡೆ ಬಂದು ಆ ನಷ್ಟವೋ ಸಾಲವೋ ಗೌರ್ಮೆಂಟ್ ಜಪ್ತಿಯೋ. ಮೊನ್ನೆ ಕೂಡ ಯಾರೋ ನೋಡಿ ಬ್ಯಾಂಕಿಂದ ನೋಟಿಸ್ ಅಂತ ಒಂದೇ ಕುಟುಂಬದವರು ಸಾಲ ಮಾಡ್ಕೋಬಿಟ್ಟಿದಾರಪ್ಪ. ಎಲ್ರೂ ಮುಂದ್ಗಡೆ ನಗಪಾಟ್ಲಾಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಮಾಡ್ಕೋಬಿಟ್ಟಿದಾರೆ. ಮಾಡ್ಕೋಬಾರ್ದು. ತಾನಾಗ್ ಭಗವಂತನನ್ನ ಕೇಳೋಣ, ಅಯ್ಯ ಮಲಗಿದ ಜಾಗದಲ್ಲಿ ಕರ್ಕೊಂಡು ಹೋಗ್ಬಿಡು. ನೋಡಿ, ಒಂದು ಆತ್ಮಹತ್ಯೆ ತಳ್ಳಿರೋ ಕೊಲೆ ಕೇಸಲ್ಲಿ ಅಜ್ಜ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ಟು, ಇದನ್ನೆಲ್ಲ ನಾನು ನೋಡ್ಬೇಕಾ ಭಗವಂತ ಅಂತ. ನಮಗೆ ಗೊತ್ತಿಲ್ಲದೆ ಏನೋ ಒಂದು ತಪ್ಪು ಮಾಡಬಾರದು, ಒಂದು ಸೋಲೋ ನಷ್ಟವೋ ಹೊರಗಡೆ ಬರೋಕ್ ಮೊದಲು ಈ ರಾಹು. ಯಾಕಂದ್ರೆ ಇವರೆಲ್ಲ ಸೇರ್ಕೋತಾರೆ. ಇವರೆಲ್ಲ ಬಂಧುಗಳು, ನಮ್ಮ ಜೊತೆಲಿ ಇದ್ದವರು, ನಮ್ಮ ಆತ್ಮೀಯರು, ಮಿತ್ರರು, ಗೆಳೆಯರು, ಸ್ನೇಹಿತರು, ಎಲ್ರು ನಿಮ್ಮ ಒಂದು ತಪ್ಪಕ್ಕಾಯ್ತಿರ್ತಾರೆ. ನೀವು ಮಾಡಿದ 100 ಒಳ್ಳೆತನಕ್ಕೆ ಇವ್ರು ಯಾರು ಇರ್ಲಿಲ್ಲ. ಮಾಡಿದ್ ನೀವು ಒಳ್ಳೆತನ, ನೀವು ಒಳ್ಳೆತನ. ಅವರೆಲ್ರೂ ಇದ್ರು. ನಮ್ ರವಿ, ನಮ್ ಗುರು, ನಮ್ ಫ್ರೆಂಡು, ನಮ್ ಲೀಡರು, ನಮ್ ಹೀರೋ ಇವತ್ತು ನೋಡ ಇವನು ಅಂತ ಕಾಯ್ತಿರ್ತಾರೆ. ಅದು ಬರುವ ಮೊದಲು ಸಾವು ಬರಬಾರದ. ಹೌದು, ಆತ್ಮಹತ್ಯೆ ಅಲ್ಲ. ಎಗೇನ್ ಐ ಆಮ್ ಸೇಯಿಂಗ್, ಭಗವಂತ ಸಾಕು ಕಣ. ಇದೆಲ್ಲ ನೋಡ್ಕೊಂಡು ಇಂಥವ್ರ ಮುಂದ್ಗಡೆ ಆಜ್ಞಾಚಕ್ರ, ದ ಫ್ಯಾಕ್ಟ್ಸ್. ಹೌದು, ನೋವಿಲ್ಲದೆ ಆರೋಗ್ಯವಾಗಿರಬೇಕಾದಾಗಲೇ ಸಾವು ಬರಬಾರದ. ಹೌದಪ್ಪ, ನಾನಂತೂ ಭಗವಂತನನ್ನ ಅದೇ ಕೇಳೋದು. ಭಗವಂತ, ಅಯ್ಯೋಯ್ಯೋ, ಅದು ನನ್ನ ಧರ್ಮ ಪತ್ನಿಗಾಗ್ಲಿ. ಹಾಗಾಗಿ ಹೇಳ್ತಿರ್ತೀನಿ, ಕುಯ್ಯ ಮಯ್ಯ ಅನ್ಬೇಡ, ದೇವ್ರ ಹತ್ರ ದೀಪ ಹಚ್ಬಿಡು ಅಂತೀನಿ ನಾನು. ಏನೋ ಅದು ಅಂತ. ನಾನೋದ್ರು ನೀನ್ ಬದುಕ್ಬೇಕು, ನೀನ್ ಹೋದ್ರು ನಾನು ಬದುಕ್ಬೇಕು. ಬದುಕಿರೋ ಅಷ್ಟು ದಿನ ನೆಮ್ಮದಿಯಾಗಿದ್ರೆ ನೆಮ್ಮದಿಯಾಗಿರೋಣ. ಈ ತರ ಕುಯ್ಯೋ ಮರ್ರೋ ಟಯ್ಯೋ ಪಯ್ಯೋ, ಆ ಪಂಕ್ಚರ್ ಆಯ್ತು, ಈ ಪಂಕ್ಚರ್ ಆಯ್ತು, ಅದಾಯ್ತು, ಇದಾಯ್ತು, ಅದೆಲ್ಲ ಮನುಷ್ಯನ್ ನಿಜ. ಬಟ್ ತುಂಬಾ ನಿತ್ಯ ಬಾಧೆ ಪಡ್ತಿದ್ರೆ ಅದಾಗೋಲ್ಲ. ನನ್ನ ಅವನ್ಗೆ ಅದನ್ನ ಹೇಳಿದ್ದೆ, ನೀವು ನಂಬೋಲ್ಲ. ಇನ್ನು ಎಷ್ಟು ವರ್ಷ ಇಟ್ಕೊಂಡ್ ಕಾಯ್ತೀಯವ್ವ? ಏನಿದೆ ಈ ಲೋಕದಲ್ಲಿ? ನೀನೇನ್ ಮಾಡ್ಬೇಕು ಅನ್ಕೊಂಡಿದ್ದೆ? ಸರಿ, ಇದ್ರದೆಲ್ಲ ಕೊಟ್ಬಿಟ್ಟೆ, ಆಮೇಲೆ ಇನ್ನೇನಿದೆ ಹೊರಡು. ಹೀಗೆ ಹೇಳಿದ್ದ, ನೀವು ನಂಬೋಲ್ಲ. ನನ್ನ ತಂದೆಗೂ ಇದೇ ಮಾತು ಹೇಳಿದೆ. ಇನ್ನೇನ್ ಜವಾಬ್ದಾರಿ ಇದೆ ಅಪ್ಪಾಜಿ ನಿನ್ಗೆ? ಇನ್ನೇನಿದೆ? ಆಗಿದೆ, ಎಲ್ಲ ಮಾಡಿದ್ದಿ, ಇದೀನಲ್ವಾ, ನನ್ನ ಮಟ್ಟಕ್ಕೆ ಏನೋ ಮಾಡ್ತೀನಿ, ಕೊಡ್ತೀನಿ ಅಂತ ನಿಂಗೆ ಗೊತ್ತಿದೆ. ನಾನೆಂದು ಮೋಸ ಮಾಡಿ ತಗೊಂಡು ಹೋಗಲ್ಲ, ಹಂಚ್ತೀನಿ, ಕೊಡ್ತೀನಿ. ಅವರೆಲ್ಲರೂ ಚೆನ್ನಾಗಿರ್ತಾರೆ, ಭಯ ಬಿಡ್ಬೇಡ, ನಾನು ನೋಡ್ಕೋತೀನಿ. ನನ್ನ ಲೆಕ್ಕಾಚಾರಗಳಿದೆ, ಇಲ್ಲ ಅಂತೇನಲ್ಲ. ತೂಗಿ ಅಳದು ಅದನ್ನ ಸರಿಯಾಗಿ ಬಳಸ್ಕೋತಾರ ಅಂತ ಇದ್ ಮಾಡ್ತೇನೆ. ಅವನ ಕೊಡುವುದ್ರಲ್ಲಿ ಹಿಂದೆ ಮುಂದೆ ಇಲ್ಲಪ್ಪ, ಹಂಗ್ ಮಾಡಿದ್ರೆ ನಾನ್ ಮಾಡಿರ್ತೇನೆ, ಅವನ್ನ ನೀನ್ ಮಾಡಲ್ಲ ಅಂದ್ರು. ಮತ್ತಿನ್ನೇನ್ ನೀನ್ ಇಲ್ಲಿ ಭೂಮಿ ಮೇಲೆ ತಟ್ಕೋತಿಲ್ಲ ನಿನ್ ದೇಹ. ದಿನಾ ನೀನು ಆ ನರಳುತ್ತೀಯಲ್ಲ, ನೋವು, ಆ ಬಾಧೆ, ಆ ಡಯಾಲಿಸಿಸ್, ಇನ್ನೊಂದು ಅಯ್ಯೋ ಅಂತ ಗುಬ್ಬಚ್ಚಿ ಆಗ್ಬಿಟ್ಟಿದ್ದ. ನೀನ್ ಹೆಂಗಿದ್ದವನು ಸಂಪಾತಿ, ನೀನು ಶಕ್ತಿಶಾಲಿ, ನಿನ್ನ ನೋಡಿದ್ರೆ ನಮ್ಗೊಂದು ಭಯ, ನಿನ್ನ ನೋಡಿದ್ರೆ ನಮ್ಗೊಂದು ಗೌರವ, ನಿನ್ನ ನೋಡಿದ್ರೆ ನಮ್ಗೊಂದು ಧೈರ್ಯ. ಅಂತವ್ ನೀನ್ ಈ ತರ ಗುಬ್ಬಚ್ಚಿ ತರ ಆಗಿರೋದು ನಮ್ ಕೈಲಿ ನೋಡಕ್ಕಾಗಲ್ಲ. ಹೊರಟು ಬಿಡು, ದಿನಾ ಶಿವಯ್ಯನ ಹತ್ರ ಪ್ರಾರ್ಥನೆ ಮಾಡು. 21 ದಿನ ಇಲ್ಲ 28ನೇ ದಿನ ಪಪ್ಪ ಹ್ಯಾಸ್ ಮೂವ್ಡ್ ಆನ್ ಅಷ್ಟೇ ಹೇಳಿದ್ದೆ. ಹಿಂಗೆಲ್ಲ ನರಳ್ಬೇಡಪ್ಪಪ್ಪ, ಅದ್ ತಟ್ಕೊಳಕ್ಕಾಗಲ್ಲ, ನನ್ಗೂ ಆಗಲ್ಲ, ನಿನ್ಗೂ ಆಗಲ್ಲ, ಓಡೋಣ ಅಂತ. ಹೌದು, ನಾವು ಆರೋಗ್ಯವಾಗಿರುವಾಗ್ಲೇ ಆ ನೋವಿಂದ ನರಳೋದಕ್ಕೆ ಮೊದಲೇ ಭಗವಂತ, ನಾವ್ ಅನ್ಕೊಂಡಿರ್ತೀವಿ ನಾವೊಂದು ಹೀರೋ, ನಾವದು. ಸಾವು ಬಂದು ಬಿಡಬೇಕು ಮಕ್ಕಳೇ. ಹೌದು, ಮರಣಕ್ಕೆ ಮೀರಿದ ಆನಂದವಿಲ್ಲ. ಇವತ್ತು ಹೇಳ್ತೀನಿ ನೋಡಿ, ಇವೆಲ್ಲ ಈ ಮಾಯೆ ಭ್ರಮೆ ಸಿಕ್ಕಾಕೊಂಡು ನೀವು ರ್ಯಾಂಕ್ ಕೊಡಿದ್ರೆ ಚಂದ, ಮನೆ, ಯಾವ ರ್ಯಾಂಕ್ ಕೊಡದವರು ಇಲ್ಲ, ಯಾವ ನಂಬರ್ 1 ಇಲ್ಲ, ನಂಬರ್ 0 ಇಲ್ಲಿಲ್ಲ. ರಾಹುವಿನ ಈ ಇಲ್ಯೂಷನ್ ನಿಮ್ಮನ್ನ ತುಂಬಾ ಕಂಟ್ರೋಲ್ ತಗೊಂಡು ಹೋಗ್ತಕ್ಕಂಥದ್ದಾಗ್ತಿದೆ. ಹೆತ್ತ ಮಕ್ಕಳು ನಮ್ಮನ್ನ ಆಡ್ಕೊಳ್ಳೋಕ್ ಮೊದಲೇ, ಇಲ್ಲ ಹೆತ್ತವರು ಕೂಡ ನಮ್ಮನ್ನ ಆಡ್ಕೊಳ್ಳೋ ಮೊದಲೇ ಸಾವು ಬಂದು ಬಿಡಬೇಕು. ನನ್ನನ್ನು ಆಡ್ಕೊಂಡಿದ್ರು, ನಾನು ಭಗವಂತನ ಹತ್ರ ಸಾವು ಕೇಳಿದ್ದೆ. ಅಲ್ಲೊಂದು ನಡೆದಿತ್ತು, ಏನೋ ಒಂದು ಸೋಲುಗಳು ಕೆಲವೊಂದು. ಆ ರಾಹು ದಶೆ, ಗುರು ದಶೆಯಲ್ಲಿ ರಾಹು ಭುಕ್ತಿ ಶಿವತಾಂಡವ ಮಾಡಿಸ್ಬಿಡ್ತು. ರಾಹು ಅಷ್ಟಮ,
ಭಗವಂತ ಬೇಡೋ ಕಣ ನನಗೆ ಅಂತಕ್ಕಂಥದ್ದು. ಸಾವು ಬಂದು ಬಿಡಬೇಕು, ನೆಮ್ಮದಿಯಾಗಿ ಮಲಗಿ. ಕೆಲವ್ರು ಹೇಳ್ತಿರ್ತಾರೆ ಹಾರ್ಟ್ ಅಟ್ಯಾಕ್ ಅಲ್ಲಿ ಹೋಗ್ಬಿಟ್ರು, ಇನ್ನೊಂದ್ರಲ್ಲಿ ಹೋಗ್ಬಿಟ್ರು. ಒಳಗಡೆ ಅವ್ರಿಗೆ ಗೊತ್ತಿಲ್ಲದ ಅದು ಯಾವುದೋ ಕೆಲವೊಂದು ಒತ್ತಡಗಳು, ನೋವುಗಳು, ಆ ಭ್ರಮೆಗಳು ಹೊಡೆದಾಕ್ಬಿಟ್ಟಿರ್ತಾರೆ. ರಾಹು ದಯಮಾಡಿ ಹೇಳ್ತಾನೆ, ಈ ಒಂದು ಮಾಯೆಗಳಿಗೆ ಒಳಗಾಗ್ಬೇಡಿ. ಅದಕ್ಕೆ ಒಂದು ಇನ್ಫ್ಲೂಯೆನ್ಸ್ ಆಗ್ತಾ ಕೂತ್ಕೋಬಿಡಿ. ಒಂದು ಇಡ ಇಲ್ಲ ಪಿಂಗಳ, ವರ್ತಮಾನಕ್ಕೆ ಬದುಕಿ, ಇವತ್ತಿಗೆ ಬದುಕಿ. ಆಗ್ಲಿ, ನೋಡೋಣ, ದಯವಿಚ್ಚ ಇವತ್ತು ಫೇಸ್ ಮಾಡ್ಬಿಡೋಣ. ನಾಳೆ ಏನ್ ಬರ್ದಿದಾನೋ ಗೊತ್ತಿಲ್ಲ ಭಗವಂತ, ನಾಳೆ ಎಲ್ಲಿ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ ಭಗವಂತ. ಸೊ ಥಿಂಕ್ ಇನ್ ದ್ಯಾಟ್ ವೇ, ಅದನ್ನು ಯೋಚನೆ ಮಾಡಿ. ಒಳ್ಳೇದಾಗ್ಲಿ. ಸಿಂಹಸ್ಥ, ಈ ಒಂದು ಸಿಂಹ ರಾಶಿಗೆ ರಾಹು ಧನಿಷ್ಠ ನಕ್ಷತ್ರ ಪ್ರವೇಶದಲ್ಲಿ ಸಪ್ತಮದಲ್ಲಿದೆ. ವಿಲ್ ಇಟ್ ಕ್ರಾಕ್ ದಿ ಮ್ಯಾಜಿಕ್? ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ ಮತ್ತಷ್ಟು ಚಿಂತನೆಗಳೊಂದಿಗೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಸಿಂಹ ರಾಶಿಗೆ ರಾಹು ಬಂದು ಧನಿಷ್ಠ ನಕ್ಷತ್ರ, ಗಂಡಬೇರುಂಡ. ಖಂಡಿತ ಹೇಳ್ತಾನೆ, ಇಟ್ಸ್ ಅ ಮ್ಯಾಜಿಕಲ್ ಮೂಮೆಂಟ್. ನಮಗೆ ಗುರುಬಲ ಇಲ್ಲ, ನಿಜವೇ. ಹೌದು, ಒಳ್ಳೊಳ್ಳೆಯವ್ರನ್ನ ಕಳ್ಕೊಂಡಿದ್ದೀರಿ, ನಿಜವೇ. ಈಗೇನ್ ಮಾಡೋಣ? ನಿಂತ್ಕೊಳ್ಳೋಕೊಂದು ಶಕ್ತಿ ಬೇಕು. ತುಂಬಾ ಒಳ್ಳೆಯವರು ಕಳ್ಕೊತೀರಿ, ಗ್ಯಾರಂಟಿ. ಹೌದು, ತುಂಬಾ ಒಳ್ಳೆಯವ್ರನ್ನ ಕಳ್ಕೊತೀರಿ. ಕೇತು ಲಗ್ನದಲ್ಲಿದ್ದು ದ ಬ್ಲೈಂಡ್ ಸ್ಪಾಟ್ ಚೆಕ್ಮೇಟ್ ಇಟ್ಬಿಟ್ಟಿದ್ದಾನೆ. ಅಲ್ಲಿ ನೋಡಿ, ಆ ರಾಹು ಧನಿಷ್ಠ ನಕ್ಷತ್ರಕ್ಕೆ ಬರೋವಾಗ ಎಲ್ಲಿದ್ದಾನೆ? ಶನಿ ಅಂತ, ಕರ್ಮಾಧಿಪತಿ ಅಷ್ಟಮ. ಮೊದಲಿಗೆ ಅವನು ನಿಮಗೆ ಷಷ್ಠಾಧಿಪತಿ, ನೆನಪಿಟ್ಕೊಳ್ಳಿ. ಅವನ ಅಷ್ಟಮದಲ್ಲಿದ್ರೆ ವಿಪರೀತ ರಾಜಯೋಗ. ದಟ್ ಇಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ರಾಹು ನೋಡಿ ಧನಿಷ್ಠ ನಕ್ಷತ್ರಕ್ಕೆ ಪ್ರವೇಶವಾಗುವಾಗ ಹಿ ಈಸ್ ಎಂಟು ಬ್ಯೂಟಿಫುಲಿ ಅಷ್ಟಮದಲ್ಲಿ ವಿಪರೀತ ರಾಜಯೋಗ. ಟೇಬಲ್ಸ್ ವಿಲ್ ಬಿ ಟರ್ನ್ಡ್. ಆಮೇಲೆ ನೋಡಿ ಕುಜ ಕೃತಿಕಾ ನಕ್ಷತ್ರ, ಸೂರ್ಯ ನಕ್ಷತ್ರದಲ್ಲಿದ್ದಾನೆ. ಎಲ್ಲಿದ್ದಾನೆ? 10ನೇ ಮನೆಯಲ್ಲಿದ್ದಾನೆ. ಬಲ, ತಾಕತ್ತು, ಕರ್ಮದ ತಾಕತ್ತು. ಯಾವ ತಾಕತ್ತು? ಸೂರ್ಯನ ತಾಕತ್ತು. ಅಧಿಕಾರ, ಅಂತಸ್ತು, ಪದವಿ, ಪ್ರತಿಷ್ಠೆ, ಗೌರವ. ಹೋಗ್ಲಿ, ಸೂರ್ಯ ಹೆಂಗಿದ್ದಾನೆ? ಅವನು ರಾಹು ಸಾರದಲ್ಲಿದ್ದಾನೆ, ರಾಹು ಸಪ್ತಮದಲ್ಲಿದ್ದಾನೆ. ಬ್ಯೂಟಿಫುಲ್. ತೊಂದರೆ ಕೊಡ್ತಕ್ಕಂಥ ಶುಕ್ರ ಅಸ್ತಂಗತ, 12ನೇ ಮನೇಲಿ ಮಲಗ್ಬಿಟ್ಟಿದ್ದಾನೆ. 3ನೇ ಮನೆಯವನು. ಮೊದಲಿಗೆ ಸಿಂಹರಾಶಿಯವ್ರಿಗೆ ಅವನು 3ನೇ ಮನೆಯವನು. ವಿಕ್ರಮ, ಧೈರ್ಯ ಇಲ್ಲ, ಮಲಗಿದ್ದಾನೆ. ಓಕೆ, ಪರವಾಗಿಲ್ಲ, ಧೈರ್ಯ ಇಲ್ಲವೇ. ಗುರು ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಪುಣ್ಯವೆಲ್ಲ ಹೋಗಿ ಖರ್ಚಾಗ್ಬಿಟ್ಟಿದೆ, ಕಳ್ಕೊಂಡೆ. ಒಂದು ಸ್ಥಾಯಿವರೆಗೂ ಕಾಪಾಡುತ್ತೆ. ನಮ್ಮ ಪುಣ್ಯಗಳು, ಹಿಂದಿನ ಜನ್ಮದ ಪುಣ್ಯಗಳೇ ನಮ್ಮ ಈ ಜನ್ಮದ 90% ಸಕ್ಸಸ್ಗೆ ಕಾರಣ. ಈ ಜನ್ಮದ ನಾವು 100% ದಾನ ಮಾಡ್ತೀವಿ, ಧರ್ಮ ಮಾಡ್ತೀವಲ್ವಾ, 80 to 90% ವಿಚ್ ಕ್ಯಾರೀಸ್ ಆನ್. ಪ್ಲಸ್ ನಮ್ಮ ಹೆಂಡತಿ ಮಕ್ಕಳನ್ನ ಕಾಪಾಡುತ್ತೆ, ನಮ್ಮ ಜನರೇಷನ್ ಕಾಪಾಡುತ್ತೆ, ನಮಗ್ 10%. ಸೊ ಪೂರ್ವ ಪುಣ್ಯದ ಸಂಸ್ಕೃತಿಯೇ, ಸುಸಂಸ್ಕೃತಿಯೇ ಅದು ನಮ್ಮನ್ನ ಅಷ್ಟು ದಿನ ಕಾಪಾಡುತ್ತೆ. ನಮ್ಗೊಂದು ಹೆಸರು, ಗತ್ತು, ತೂಕ. ಸೊ ಮುಗ್ಚಾಕೋಬಿಟ್ಟಿದ್ದಾನೆ ಗುರು, ನಿಜವೇ. ಅಲ್ಲಿ ಮಲಗಿದ್ದಾನೆ.
ಬಟ್ ಈಗ ಹಿಡ್ಕೊಳಕ್ ಒಂದು ಊರುಗೋಲಾಗಿ ರಾಹು ಕುಜನ್ ಸಾರದಲ್ಲಿ ಬಂದಿದ್ದಾನೆ. ಬ್ಯೂಟಿಫುಲ್ ಟೈಮ್. 155 ಡೇಸ್ ಇದೆಯಲ್ಲ, ಮಿನಿಮಮ್ 60-70% ಯು ವಿಲ್ ರಿಸಾಲ್ವ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಅದರಲ್ಲೂ ಡಿಫೆನ್ಸ್ ಅಲ್ಲಿ ಇದ್ದೀರಾ, ಮಿಲಿಟರಿಲಿ ಇದ್ದೀರಾ, ಜುಡಿಷಿಯಲ್ ಇದ್ದೀರಾ, ಲಾಯರ್ ಆಗಿದ್ದೀರಾ, ಜಡ್ಜ್ ಆಗಿದ್ದೀರಾ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್, ಸಪ್ಲೈ ಮ್ಯಾನೇಜ್ಮೆಂಟ್, ಡಿಟೆಕ್ಟಿವ್ ಏಜೆನ್ಸಿ, ಸರ್ಜನ್ಸ್ ಆಗಿದ್ದೀರಾ, ದೂರದ ಕೆಲಸಗಳು, ದೂರದ ವ್ಯವಹಾರಗಳು, ಡಾಕ್ಟರ್ಗಳಾಗಿದ್ದೀರಾ, ಫಿಸಿಷಿಯನ್ಸ್ ಆಗಿದ್ದೀರಾ, ಮೆಡಿಕಲ್ ಕನ್ಸಲ್ಟೆಂಟ್ ಆಗಿದ್ದೀರಾ, ಫಾರ್ಮಸ್ಯೂಟಿಕಲ್ ಕನ್ಸಲ್ಟೆಂಟ್ ಆಗಿದ್ದೀರಾ, ನೇಚರ್ ಥೆರಪಿಸ್ಟ್ ಆಗಿದ್ದೀರಾ, ಅರಣ್ಯ ಇಲಾಖೆಯಲ್ಲಿದ್ದೀರಾ, ಲೋಕಾಯುಕ್ತದಲ್ಲಿದ್ದೀರಾ, ನಾರ್ಕೋಟಿಕ್ಸ್ ಇಲಾಖೆಯಲ್ಲಿದ್ದೀರಾ, ಕಂಡಿಡಿಯೋ ಇಲಾಖೆಯಲ್ಲಿದ್ದೀರಾ. ಅದ್ಭುತ. ಅದರಲ್ಲಂತೂ ಡಿಸೆಂಬರ್ 5 ಮೇಲೆ ಇನ್ನೊಂದಿದೆ ಜಾಕ್ಪಟ್. ಅದು ಹಾಗೆ ಹೇಳ್ತಾರೆ, ಬಂಪರ್ ಬೆಳೆ. ರಾಹು ಮಕರಕ್ಕೆ ಬಂದ್ಬಿಡ್ತಾನೆ. ಎಸ್, ಹಾಗೆ ಹೇಳ್ತಾನೆ ಅದರ ಭಾವವನ್ನ. ಈಗಂತೂ ಏಕಾದಶಿ ಸೂರ್ಯಸ್ಥಾನಂ ಕೋಟಿ ಸೂರ್ಯ ಸಮಪ್ರಭ. ಆ ಸೂರ್ಯ ಕೂಡ ರಾಹು ಸಾರ. ಅಲ್ಲಿ ನೋಡಿ, ರಾಹು ಕುಜನನ್ನು ನೋಡ್ತಿದ್ದಾನೆ. ಫ್ಯಾಂಟಾಸ್ಟಿಕ್. ಬಟ್ ಮಾಡಬಾರದ್ದು ಮಾಡಿದ್ದರೆ ಗುರುದ್ರೋಹ ಮಾಡಿದ್ದಾರೆ. ಅಂದ್ರೆ ತುಂಬಾ ನಂಬ್ಕೊಂಡು ಕೆಲವರು ಬರ್ತಾರೆ ನಮ್ಮನ್ನ, ಅವನ ದುರುಪಯೋಗ ಮಾಡ್ಕೊಬಿಡೋದು, ಸೈನ್ ಹಾಕ್ಸ್ಕೊಬಿಟ್ಟು ಸುತ್ತಿಸ್ಕೊಂಡು ಲಂಚ. ನೋಡಿ, ಒಂದ್ ತಗೊಳಕ್ ಒಂದ್ ನ್ಯಾಯ ಇದೆ, ಒಂದ್ ತಗೊಳಕ್ ಒಂದು ಧರ್ಮ ಇದೆ. ಅಕ್ಕನಿಗೆ, ಅಣ್ಣನಿಗೆ, ತಮ್ಮನಿಗೆ, ಅಮ್ಮನಿಗೆ, ತುಂಬಾ ಬಡವನಿಗೆ, ಓ ಅದೆಲ್ಲ ಸೇರ್ಕೊಳುತ್ತೆ. ಪೂರ್ವ ಪುಣ್ಯ 12ನೇ ಮನೆ. ನನಗದು ಭಯ. ತಿರುವು ಸಾಕ್ಬಿಡುತ್ತೆ. 100% ಹೇಳ್ತಾನೆ. ಒಂದು ಲೆಕ್ಕ ಇದೆ ತಗೊಳಕ್ಕೂ. ಇಷ್ಟಕ್ಕೂ ತಿಂತೇವೆ ಅಂದ್ರೆ ಏನಾಗುತ್ತೆ ಹೊಟ್ಟೆ, ಹೌದಲ್ವಾ? ಸೊ 100% ಹೇಳ್ತಾನೆ, ಯು ಆರ್ ಗೋಯಿಂಗ್ ಟು ಗೆಟ್ ಇನ್ ಟು ಪ್ರಾಬ್ಲಮ್ಸ್ ಇಫ್ ಯು ಆರ್ ಚೀಟೆಡ್. ಮೋಸ, ದಗ, ಸುಳ್ಳು. ಯೋಗ್ಯತೆ ಇಲ್ಲದಿದ್ದರೆ ಮಾಡಿಕೊಡುತ್ತೇನೆ ಅಂತ ತಗೋಬಿಟ್ಟು ಸುಳ್ಳು ಹೇಳೋದು. ಇಲ್ಲ ಅಂದ್ರೆ ಪರಿಚಯ ಇಲ್ಲ ಅಂದ್ರೆ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ತಗೋಬಿಟ್ಟಿರೋದು. ಯಾರೋ ವಿಧವೆ ಆಫೀಸಿಗೆ ಬಂದಿದ್ದಾಳೆ, ಏನೋ ಕೇಳ್ಕೊತಿದ್ದಾಳೆ, ಇಲ್ಲ ಮಾಡ್ಕೊಡ್ತೀನಮ್ಮ, ಆಗುತ್ತಮ್ಮ ಎಷ್ಟು ದಿನ, ಇಲ್ಲ ಬೇಕು ಅಂತ ಸುತ್ಸೋದು, ಲಂಚ, ಏನೋ ಒಂದು ಮೋಸ. 100% ಬರೆ ಹಾಕಿಸ್ಕೊಬಿಡ್ತೀರಿ. ಗ್ಯಾರಂಟಿ ಹೇಳ್ತಾನೆ, ಬರೆ ಹಾಕಿಸ್ಕೊಬಿಡ್ತೀರಿ. ದಟ್ ಇಸ್ ದ. ಬಟ್ ನಿಮ್ಮನ್ನ ಈಗ ಕಾಪಾಡೋದೇ ಸ್ವಲ್ಪ ಧರ್ಮ, ನ್ಯಾಯ. ಯಾಕಂದ್ರೆ ಪೂರ್ವ ಪುಣ್ಯಾಧಿಪತಿ ಹೋಗಿ ಕುಳಿತಾಗ ನಾನು ಒಪ್ಪಲ್ಲ, ನನ್ನ ಅನುಭವ ನಾನು ನೋಡಿದ್ದಾನೆ. ಪೂರ್ವ ಪುಣ್ಯಾಧಿಪತಿ 12ನೇ ಮನೆಯಲ್ಲಿ ಕುಳಿತಾಗ ನಿಮ್ಮ ಪುಣ್ಯ ಕ್ಷಯವಾಗಿ ಹೋಯ್ತು. ದುರುಪಯೋಗ ಮಾಡ್ಕೋಬಿಟ್ಟಿರ್ತೀರಿ. ಯು ಡಿಡ್ ಸಮಥಿಂಗ್ ರಾಂಗ್, ಮಿಸ್ಯೂಸ್ಡ್, ಲೈಯಿಂಗ್, ಸುಳ್ಳು. ಗುರು ಹಂಗೆ ಹೇಳೋ ಆಗಿಲ್ಲ. 12ನೇ ಮನೇಲಿ ಕೂತಿದ್ದಾನೆ ಅಂದ್ರೆ ನಾವು ಸುಳ್ಳು ಹೇಳಿರ್ತೇವೆ. ಬುಧ ಕೂಡ ನೋಡಿ ಅಲ್ಲಿ ವಕ್ರ. ಇನ್ನೇನಾಗಿರುತ್ತೆ? ಮಾಡಬಾರದ್ ಮಾಡಿದ್ರೆ ಆಗಬಾರದ್ದಾಗುತ್ತೆ. ಬಟ್ ಅದು ಮಾಡದೆ ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿದ್ರೆ ರಾಹು ಕೊಡೋ ಅಷ್ಟು ದುಡ್ಡು, ಆ ಲ್ಯಾಂಡು, ಆ ಭೂಮಿ, ಆ ಮನೆ, ಕೆಲವ್ರಿಗೆ ಇರ್ತದೆ, ಎಲ್ಲರೂ ಚೆನ್ನಾಗಿರ್ಬೇಕು ಸರ್, ಅದು ನಾನೊಬ್ಬನೇ ಆಗಿರ್ಬೇಕು. ಅಂಥದ್ದೊಂದು ಭಾವ ಖಂಡಿತ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಹೋಗ್ಬಿಟ್ಟಿದಾನಲ್ವಾ. ಸೊ ಲಗ್ನದಲ್ಲಿರೋ ಕೇತು ರಾಹು ವಿಜೃಂಭಿಸ್ಬಿಡ್ತಾನೆ. ಅಂಡ್ ಹಿ ಇಸ್ ಆಸ್ಪೆಕ್ಟಿಂಗ್ ಕುಜನನ್ನ. ಅಸ್ತಂಗತ ನೆನ್ಪಿಟ್ಕೊಳ್ಳಿ. ಇರೋ ಬರೋದೆಲ್ಲ ನೋಡಿ. ಮೊನ್ನೆ ಒಬ್ಬ ಅಬಕಾರಿ ಅಧಿಕಾರಿ, ಅವರು ಸಿಂಹರಾಶಿಯವರೇ. ಕಡಿಮೆ ಅಂದ್ರೂ 90ಕ್ಕೂ ಮೇಲ್ಪಟ್ಟು ಲೈಸೆನ್ಸ್ಗಳು ಬೇನಾಮಿಯಾಗಿ ತಮಗೆ ಗೊತ್ತಿರೋರಿಗೆ ಕೊಟ್ಟಿದ್ದಾರೆ. ಅಬಕಾರಿ, ಈ ಲಿಕ್ಕರ್ ಲೈಸೆನ್ಸ್ಗಳು ಇನ್ನೊಂದು ಅನ್ನತಕ್ಕಂಥದ್ದು. ಒಂದೊಂದು ಕಡಿಮೆ ಅಂದ್ರು ರೀ, ಲೆಕ್ಕ ಹಾಕೊಳ್ಳಿ, ಒಂದು 90 ಅಂತ ಹೇಳ್ದ ಅಂದ್ರು ಕೂಡ 1ರಿಂದ 3 ಕೋಟಿ, ಆವ್ರೇಜ್ಲಿ 2 ಕೋಟಿ ಅಂದ್ರು 180 ಕೋಟಿ ಪ್ಲಸ್. ಅದರಲ್ಲಿ ಮಾರ್ಜಿನ್ ಶೇರಿಂಗ್, ಹೆಸರು ಬೇರೆಯವ್ರದ್ದು, ಲಾಭ ಇವರದ್ದು. ನೀನ್ ಸುಮ್ಮನೆ 10 ರೂಪಾಯಿ ಇಟ್ಕೊಂಡ್ ಮಿಕ್ಕಿದ್ ನನಗ್ ಕೊಡಿ. ಎಷ್ಟ್ ದಿನ ಯಾರ್ಯಾರು ಅದ್ರಲ್ಲಿ ಬದುಕ್ಬೇಕಾದವ್ರದ್ದು ಅನ್ನ ಕಿತ್ಕೊಬಿಟ್ಟಲ್ಲಪ್ಪ. 1-2 ಮಾಡ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ. 1-2-3 ಅದು ಬಿಟ್ಟು ಈ ಪಾರ್ಟಿ ಬಾಚ್ಕೊಳ್ಳೋ ಅಂಥದ್ದು ಏನಾಗುತ್ತೆ? ಸಿಂಹ ಲಗ್ನ, ಸಿಂಹ ರಾಶಿ, ಯೋಗ್ಯತೆ ಮೀರಿ
ಅಯೋಗ್ಯತನ, ಬಂಡುತನ, ಹೇಳಿದ್ನಲ್ಲ ಗಂಡ ಬೇರುಂಡ ಅವನು ಚಲ್ಲಾ ಚದರವಾಗಿ ಸಿಕ್ಕಾಕಿಸ್ಬಿಡ್ತಾನೆ. ಚಲ್ಲಾ ಚದರ. ಮೊನ್ನೆ ನೋಡಿ ಒಬ್ಬ ಆಕೆ ತಾನು ಒಳಗಡೆ ಧರಿಸುವ ಒಳ ಉಡುಪುಗಳು ಕೂಡ ಬಂಗಾರ. ಇನ್ನೊಬ್ಬ ಸಿಂಹರಾಶಿಯವರೇ ಸಿಕ್ಕಾಕೊಂಡಿದ್ದಾನೆ. 200 ಕೋಟಿಗೂ ಮೇಲ್ಪಟ್ಟು SP ರ್ಯಾಂಕಿನ ಅಧಿಕಾರಿ. 200 ಕೋಟಿ ಲೆಕ್ಕ ಹಾಕೊಳ್ಳಿ. ಎಲ್ಲಿ ಹೋಗ್ತಿದೆ ದುಡ್ಡು? ಜನಗಳ ದುಡ್ಡು, ಲಂಚ, ಸುಲಿಗೆ, ಅದೊಂದು ಕಾಮನ್ ಆಗ್ಬಿಟ್ಟಿದೆ. ಲಂಚ ಇಲ್ಲದೆ ಇಲ್ಲ ಅನ್ನತಕ್ಕಂಥದ್ದು. ಸೊ 100% ಹೇಳ್ತೇನೆ. ಅದಕ್ಕೆ ಹೇಳಿದ್ವು, ಎಲ್ರು ಮುಂದ್ಗಡೆ ಕೈ ತಟ್ಟೋ ಮೊದಲು, ಚಪ್ಪಾಳೆ ತಟ್ಟೋ ಮೊದಲು, ಅಸಹ್ಯ ಪಡೋ ಮೊದಲು, ಜನ ನಗೋ ಮೊದಲು ಸಾವು ಬರಬಾರದೆ ಅಂತ ಹೇಳಿದ್ದಕ್ಕೆ ಒಂದು ತಪ್ಪು ಏನೋ ಗೊತ್ತಿಲ್ಲದೆ ಮಾಡಿರ್ತವೆಯೋ, ಇಲ್ಲ ಆಸೆ ಪಟ್ಟು ಮಾಡ್ಬಿಟ್ಟಿದ್ದೇವೋ, ಇಲ್ಲ ಆತರ ಪಟ್ಟು ಮಾಡ್ಬಿಟ್ಟಿದ್ದೇವೆಯೋ, ಅದಕ್ಕೆ ನಾವು ಸಾವಿನ ಬಗ್ಗೆ ಯೋಚನೆ ಮಾಡ್ತೇವೆ. ಅಂದ್ರೆ ಈ ತರ 100 ಮಾಡಿಟ್ಕೊಂಡು ಜೀರ್ಣಿಸ್ಕೊಂಡು ಕೂತಿರತಕ್ಕಂಥವ್ರು ಅವ್ರು ಎಂಥವ್ರು ಅಂತ ತಿಳ್ಕೊಳ್ಳಿ, ಯೋಚನೆ ಮಾಡಿ ನೋಡಿ. ಸೊ ರಾಹು ಪ್ರಭಾವ ಈ ರೀತಿ ಇರುತ್ತೆ. ಸಿಂಹರಾಶಿ ತುಂಬಾ ಚೆನ್ನಾಗಿದೆ. ಬಟ್ ಅನ್ಯಾಯ ಮಾಡಿದ್ರಿ ಮಾತ್ರ, ಅಧರ್ಮ ಮಾಡಿದ್ರಿ ಮಾತ್ರ ಖಂಡಿತ ದೇವರು ಕೂಡ ನಿಮ್ಮನ್ನು ಕಾಪಾಡಲಾರ. ಯಾಕಂದ್ರೆ ಲಗ್ನದಲ್ಲಿ ಕುಳಿತಿರೋ ಕೇತು ಸುಟ್ಟಾಕ್ಬಿಡ್ತಾನೆ. ಏನಕ್ಕಪ್ಪ ನನಗೆ ಈ ಬದುಕು ಬೇಕು? ಎಲ್ಲರೂ ಮುಂದುಗಡೆ, ಎಲ್ಲರ ಮುಂದುಗಡೆ ಜಾಗ್ರತೆ. ನನ್ನ ವೀರಭದ್ರರೇ ಕಾಪಾಡಬೇಕು. ಹೋಗಿ ವೀರಭದ್ರ ಸ್ವಾಮಿ. ಹೇಳಿದ್ನಲ್ಲ ಭಾನುವಾರದ ಸಂಚಿಕೆ ನೋಡಿ, ವಿಶೇಷವಾಗಿ ಆ ದೈವದ ಸಾಕ್ಷಾತ್ಕಾರ ವೀರಭದ್ರ. ಎಲ್ಲೈಚಾಮಿ ಅಂತ ಹೇಳ್ತಾರೆ. ಒಂದು ಬೌಂಡರಿ ಇದೆ. ಬೌಂಡ್ರಿ ದಾಟಿದ್ರೆ ಇನ್ನೇನ್ರಿ ಆಗುತ್ತೆ? ಬೌಂಡ್ರಿ ಸ್ವಾಮಿ ಅದು ನಮಗೊಂದು ಬೌಂಡ್ರಿ ಹಾಕ್ಸಿರ್ತಾನೆ. ನಮ್ಮನ್ನ ಗೊತ್ತಿಲ್ಲದೆ ನಾವೊಂದು ಬೌಂಡ್ರಿ ದಾಟೋದು, ಇಲ್ಲ ಇನ್ನೊಬ್ರು ನಮ್ಮನ್ನ ಬೌಂಡ್ರಿ ದಾಟ್ಕೊಂಡು ಬರೋದು, ನಮ್ಮನ್ನ ಎಳ್ಕೊಳ್ಳೋದು ಆಗತಕ್ಕಂಥದ್ದು ಆಗುತ್ತೆ. ಅಂತ ಒಂದು ವೀರಭದ್ರ ಸ್ವಾಮಿ ಧ್ವಂಸ ಮಾಡಿಬಿಡುತ್ತೆ. ಒಬ್ಬೊಬ್ಬ ವ್ಯಕ್ತಿಗೂ ಒಂದು ಎಲ್ಲೆ ಇದೆ. ಅದು ಒಳ್ಳೇದಿರ್ಬೋದು, ಕೆಟ್ಟದ್ದಿರ್ಬೋದು, ಅದನ್ನ ದಾಟುವ ಹಾಗಿಲ್ಲ. ಇಟ್ಸ್ ಗೋಯಿಂಗ್ ಟು ಬಿ ಹಂಟೆಡ್ ಅಂತ ಹೇಳ್ತೀವ. ರಾಹು ವೀರಭದ್ರ ಸ್ವಾಮಿ. ಹೋಗಿ ಆನೇಕಲ್ ದಾರಿಯಲ್ಲಿ ಹೊಸೂರ್ಗೆ ಹೋಗತಕ್ಕಂಥದ್ದು. ಹೊಸೂರೇ, ಅದು ಪ್ರಾಪರ್ ಹೊಸೂರೇ, ಡಿಸ್ಟಿಕ್ಗೆ ಬರುತ್ತೆ. ಬಟ್ ಆನೇಕಲ್ ಒಳಗಡೆ ಸೋಲೂರ್ ಅಂತ ಬರುತ್ತೆ. ಸೋಲೂರ್ ಅಂತ ಆದ್ಮೇಲೆ ಗುಮ್ಳಾಪುರ ಅಂತ ಆದ್ಮೇಲೆ ನಾಗೊಂಡಪಾಳ್ಯ. ಆಗ್ಲಿ ಒಂದು ಆನೇಕಲ್ಲಿಂದ ನಿಮ್ಗೊಂದು 15 to 20 minutes ಡ್ರೈವ್. ನೋಡಿ, ಪ್ರಯತ್ನ ಮಾಡಿ. ನಮಗಾದಾಗ ಮಂಗಳವಾರ, ಶುಕ್ರವಾರ ವಿಶೇಷವಾಗಿ ಒಂದು ಪೂಜೆ, ಸಂಕಲ್ಪ, ದರ್ಶನ, ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ಮಕ್ಕಳ. ನಮ್ಮ ದೇವರು, ನಮ್ಮ ವೀರಭದ್ರ. ಆ ಶಕ್ತಿ ನಮಗಿರ್ಲಿ. ನಾವು ಎಲ್ಲೇ ಮೀರದೆ ಆಗಿರ್ಲಿ, ನಮ್ಮನ್ನು ಎಲ್ಲೇ ಮೀರ್ಕೊಂಡು ಬಂದು ಯಾರು ತೊಂದರೆ ಕೊಡದೇ ಇರ್ಲಿ ಅಂತ ಕೇಳ್ಕೊತಿದ್ದೇನೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಎಸ್, ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಅಶ್ವಿನಿ ನಕ್ಷತ್ರ. ಚಂದ್ರ ಯಾರ ಮನೇಲಿದ್ದಾನೆ, ಯಾರ ಸಾರದಲ್ಲಿದ್ದಾನೆ ಅನ್ನತಕ್ಕಂಥದ್ದು ಅತಿ ಮುಖ್ಯ. ಚಂದ್ರನನ್ನ ಸುಖಕಾರಕ. ಕಾಲಚಕ್ರದಿಂದ 4ನೇ ಮನೆ ಸುಖ. 4ನೇ ಮನೆಯನ್ನೇ ಸುಖ ನೋಡೋದು. ಸುಖಕಾರಕ, ಮಾತೃಕಾರಕ, ಮನೋಕಾರಕ, ಇವುಗಳ ಎಲ್ಲದಕ್ಕೂ ಕಾರಕತ್ವ. ಹಾಗೆ ಕಳ್ಳತನಕ್ಕೂ ಕಾರಕತ್ವ ಚಂದ್ರನೇ. ನಮ್ಮ ಮನ್ಸು ನೋಡಿ ಯಾವತ್ತಾದ್ರೂ ಸುಮ್ಮನಿರುತ್ತ. ಇನ್ನೊಂದು ಜಾಮೂನ್ ತಿನ್ನೋ ನೋಡಿ, ಅವನೇ ಕಳ್ಳ. ಇನ್ನೊಂದು ಶರ್ಟ್ ದುಡ್ಡಿಲ್ಲ ಅಂದ್ರೂ ಕೂಡ ತೆಗೆದಿಟ್ಟಿರಿ ಸರ್ ಅಂತ ಹೇಳ್ಬರ್ತಕ್ಕಂಥ ಭಾವಸು. ಅಂತ ಮನೋಕಾರಕ ಚಂದ್ರ ಕುಜನ್ ಮನೆಯಲ್ಲಿ ಇದ್ದಾನೆ. ಆ ಒಂದು ಗರ್ಜಿಸ್ತಕ್ಕಂಥ ಮನೆ, ಸೇನಾಪತಿಯ ಮನೆ. ಅದರಲ್ಲಿ ಕೇತು ಸಾರದಲ್ಲಿ ಇದನ್ನು ಗರ್ಜಿಸೋನೆ ಒಂದ್ ಸ್ವಲ್ಪ ಕುಬ್ಜನಾಗಿ ಕೂತಿದ್ದಾನೆ. ಇಂಟರ್ನಲ್ ಫೈಟರ್ ಆಗ್ಬೇಕೇವನ್ನ ಎಕ್ಸ್ಟರ್ನಲ್ ಫೈಟರ್ ಆಗುವಂತ ಒಂದಿದ್ದಿಲ್ಲ. ಅಂದ್ರೆ ಒಂದು ಆಪರೇಷನ್ ಥಿಯೇಟರ್ ಇದೆ. ಆಪರೇಷನ್ ಮಾಡೋರು ಬೇರೆ, ಮಾಡಿಸ್ಕೊಳ್ಳೋನ್ ಬೇರೆ, ಅಲ್ಲಿ ಹೆಲ್ಪ್ ಮಾಡೋರು ಬೇರೆ. ಇಂಟರ್ನಲ್ ಅವ್ರು ಹೆಲ್ಪ್ ಮಾಡೋರು ಇಲ್ಲದೆ ಆಪರೇಷನ್ ಮಾಡೋಕ್ಕಾಗಲ್ಲ. ಅಲ್ಲಿ ಅನಸ್ತೇಷಿಯಾ ಕೊಡೋದ್ರಿಂದ ಇಡಬಹುದು, ಬೇರೆ ಬೇರೆ ವೈದ್ಯಕೀಯ ಸಲಕರಣೆಗಳನ್ನ ಕೊಡತಕ್ಕಂಥದ್ದು, BP ಚೆಕ್ ಮಾಡೋದು, ಏನೇನೋ ಇರುತ್ತಲ್ಲ ಅಸಿಸ್ಟೆಂಟ್ಗಳು. ಸೊ ಅಂಥದ್ದೊಂದು ರೋಲ್ ಇರ್ತಕ್ಕಂಥ ಭಾವ. ಮೇಷರಾಶಿ ಅಂತ ಒಂದು ವೃತ್ತಿ, ಮೆಡಿಕಲ್, ಪ್ಯಾರಾಮೆಡಿಕಲ್, ಟೀಚಿಂಗ್, ಕೋಚಿಂಗ್, ಗೈಡಿಂಗ್, ಅಡ್ವೈಸಿಂಗ್, ಗುರುಗಳು, ಆಶ್ರಮ, ಇಂತಹ ಒಂದು ವೃತ್ತಿ, ಉದ್ಯೋಗ ಅನುಕೂಲ. ಕೇತು ಪೂರ್ವ ಪುಣ್ಯ ಸ್ಥಾನ, ಇರು ಮನೆ ವೃದ್ಧಿ. ಸೊ ವೃದ್ಧಿ ಮಾಡ್ಕೊಳ್ಳೋಕೆ ಒಳ್ಳೇದು ಮೇಷರಾಶಿಯವರಿಗೆ ಪುಣ್ಯವನ್ನ. ಸೊ ಹೆಚ್ಚೆಚ್ಚು ದಾನ, ಧರ್ಮ, ಗುರುಸೇವ, ಶಿವಸೇವ, ದೇವಿ ಸೇವಾ ಅದ್ಭುತ ಒಳ್ಳೇದು. ವೃಷಭ ರಾಶಿ
ಸುಖಕಾರಕ 12ನೇ ಮನೆ ಕೇತು ಸಾರ. ಸೊ ಶುಕ್ರ ಭೋಗಕಾರಕ. ಸೊ ಅಲ್ಲಿ ಮಲಗಿಬಿಟ್ಟಿದ್ದಾನೆ. ಭೋಗದ ಇಚ್ಛೆಗೆ ಹೋದಾಗ ಏನಾಗುತ್ತೆ, ಸುಖ ಕೆಡಿಸ್ಕೊತೀವಿ. ಅಂದ ಬೇಕಾ ಆನಂದ ಬೇಕಾ. ಮೊನ್ನೆ ಒಂದು ಜಾತಕ, ಹೆಚ್ಚು ಕಡಿಮೆ ಒಂದು 50,000 ಸಂಬಳ ಬರುತ್ತೆ. ತಂದೆ ಎಲ್ಲೆಲ್ಲೂ ಹುಡುಕ್ತಿದ್ದಾಳೆ. ಶಿ ಹ್ಯಾಸ್ ಡನ್ ಡಬಲ್ ಗ್ರಾಜುಯೇಷನ್. ನನಗೆ ಹುಡುಗ ಹೀಗೆ ಬರ್ಬೇಕು, ಆಕೆ ಜಾತಕದಲ್ಲಿ ಅದಿಲ್ಲ. ಹೆಚ್ಚು ಕಡಿಮೆ 32-33 ವರ್ಷ ಆಗ್ಬಿಟ್ಟಿದೆ. ತಂದೆ ಕಣ್ಣಲ್ಲಿ ನೀರು. ಹುಡುಗಿ ದೇವತೆಯೇ, ಅಪರೂಪ ವಿದ್ಯೆ, ಜ್ಞಾನ, ಕೆಲಸ. ಆಕೆಗೆ ಸಂಬಳ ಒಂದು 40,000-50,000 ಬರ್ತದೆ. ನಾನು ನನಗೆ ಮದುವೆ ಆಗೋ ಹುಡುಗ ಹಿಂಗೆ ಇರಬೇಕು, ಹೀಗೆ ಇರಬೇಕು, ಇಷ್ಟು ಓದಿರ್ಬೇಕು, ಇಷ್ಟು ಕೆಲಸ. ಅಲ್ಲಿಲ್ಲ, ಒಪ್ಪಿಕೊಳ್ಳುತ್ತಿಲ್ಲ ನೋಡಿ ಹಾಗೆ. ಅದರ ಹಿಂದ್ಗಡೆ ಹೋದಾಗ ನೋವು. 32-33 ಆಗ್ಬಿಟ್ಟಿದೆ, ಇನ್ನು ಯಾವಾಗ? ಹೌದಲ್ವಾ? ದಟ್ ಇಸ್ ವಾಟ್ ಹ್ಯಾಪನ್ಸ್. ಕೇರ್ಫುಲ್. ಸೊ ಇವತ್ತು ಆ ರಾಹುವಿನ ಹಿಂದೆ ಹೋಗಿ ಇರೋದನ್ನ ಬಿಟ್ಟು, ಬರೋದನ್ನ ಬಿಟ್ಟು, ಒಪ್ಪಿಕೊಳ್ಳುವುದು ಬಿಟ್ಟು, ಹಿಂಗಿದ್ದಿದ್ರೆ ಚಂದ, ಹಂಗಿದ್ದಿದ್ರೆ ಚಂದ, ಅಲ್ಲೊಂದು ಪ್ರಾಬ್ಲಮ್ ಬಂದ್ಬಿಡುತ್ತೆ. ಎಚ್ಚರಿಕೆ. ವೃಷಭಂ ಸುಖಂ ನಾಸ್ತಿ, ದುಃಖಂ ಜಾಸ್ತಿ. ಮಿಥುನ ರಾಶಿ ಧನಕಾರಕ 11ನೇ ಮನೆಯಲ್ಲಿ ಸೂಪರ್. ಒಳ್ಳೆ ಈ ಮೆಡಿಸನ್ನು, ಟೀಚಿಂಗು, ರಸಗೊಬ್ಬರ, ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು, ಯೋಗಕ್ಕೆ ಸಂಬಂಧಪಟ್ಟಂಥದ್ದು, ಧರ್ಮಕ್ಕೆ ಸಂಬಂಧಪಟ್ಟಂಥ ವೃತ್ತಿ, ಉದ್ಯೋಗ ತುಂಬ ಅನುಕೂಲ ನೋಡತಕ್ಕಂಥ ಒಂದು ದಿನ. ಚೆನ್ನಾಗಿದೆ. ಕರ್ಕಾಟಕ ರಾಶಿ ಚಂದ್ರ ಅಶ್ವಿನಿ ನಕ್ಷತ್ರ ಸಾರ. ಸ್ವಲ್ಪ ತೊಳಲಾಟ. ಕೇತು 2ನೇ ಮನೆಯಲ್ಲೇ ಇದ್ದಾನೆ. ಸೊ ವೃತ್ತಿ, ಕುಟುಂಬ ಸ್ವಲ್ಪ ಭಾರ ಆಗತಕ್ಕಂಥ ಒಂದು ಭಾವವಾಗುತ್ತದೆ. ಏನ್ ಮಾಡಕ್ಕಾಗೋದಿಲ್ಲ. ಒಂದೊಂದು ಸಮಯ ನಾವು ಮಾಡೋ ಕೆಲಸ ಕೆಲವ್ರು ಕಾಣಿಸ್ತಿರಲ್ಲ. ಇರ್ಲಿ, ನಾನು ನನ್ನ ಕೆಲಸ ಮಾಡುತ್ತಿದ್ದೇನೆ, ನೀತಿ ನಿಜಾಯಿತಿಯಾಗಿ ಅದ್ ಮಾಡ್ಕೊಂಡು ಹೋಗಿ. ಸಿಂಹ ರಾಶಿ ವ್ಯಯಾಧಿಪತಿ ಭಾಗ್ಯದಲ್ಲಿ ಅಂಡ್ ಕೇತು ಸಾರದಲ್ಲಿ. ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಹಿರಿಯರ ಜೊತೆ ಒಂದ್ ಸಣ್ಣ ಜಟಾಪಟಿ ಆಗೋದು, ವಾದ ವಿವಾದ, ವಾಗ್ವಾದ ಆಗತಕ್ಕಂಥ ಛಾಯೆ ಉಂಟು. ಎಚ್ಚರಿಕೆ. ನಾವು ಏನ್ ಗೊತ್ತರ, ಒಂದ್ ಸ್ವಲ್ಪ ಬೆಳೆದಿದ ತಕ್ಷಣ ಅದು ಎಲ್ರಿಗೂ ಬರುತ್ತೆ, ಎಲ್ಲರಿಗೂ. ಅದಕ್ಕೆ ವೈದಿಕತೆ ಹೇಳ್ಕೊಡೋದು. ಯಾಕೆ ವೈದಿಕ ಪೌರಾಣಿಕ ನಮ್ಮದು ತಿಳಿಸ್ಕೊಡೋದು ಅಂದ್ರೆ, ಅದ್ರಲ್ಲಿ ಎಷ್ಟೋ ಒಂದು ತಪ್ಪುಗಳನ್ನ ತೋರಿಸ್ಕೊಟ್ಟಿದ್ದಾರೆ. ಕೇಳ್ದಿದ್ದಕ್ಕೆ ಏನಾಯ್ತು ಅಂತ ಅಷ್ಟೇ. ಸೊ ಇವತ್ತು ಏನ್ ಮಾಡಿದ್ರು ಹಿರಿಯರನ್ನ ಕೇಳ್ಕೊಂಡು ಮುಂದಕ್ಕೆ ಹೋಗಿ ಎಲ್ಲ ವಿಜಯ. ಕನ್ಯಾ ರಾಶಿ ಚಂದ್ರ ಕೇತು ಸಾರ. ಕೇತು 12ನೇ ಮನೆ. ಏನೋ ಒಂಥರ ತೊಳಲಾಟ ಇಟ್ಕೋತೀರಿ. ಸಮ್ವೇರ್ ಯು ಆರ್ ನಾಟ್ ಹ್ಯಾಪಿ, ಸಮ್ವೇರ್ ಯು ಆರ್ ನಾಟ್ ಕಂಫರ್ಟಬಲ್. ಏನೋ ಇದು ಇಷ್ಟೇನಾ ಅನ್ನತಕ್ಕಂಥದ್ದು. ನಿಜವೇ. ಲಾಭಾಧಿಪತಿ ಅಷ್ಟಮ ಚಂದ್ರ. ಏನೋ ಮೆಡಿಕಲ್ಗೆ ಸಂಬಂಧಪಟ್ಟಂಥದ್ದು, ಕುಟುಂಬಕ್ಕೆ ಸಂಬಂಧಪಟ್ಟಂಥದ್ದು ಒಂದು ದುಃಖದ ಒಂದು ಸನ್ನಿವೇಶ, ಇಲ್ಲ ಆರೋಗ್ಯದ ವಿಚಾರ, ಮನೆಯ ವಿಚಾರ, ಮನಸ್ಸು ವಿಚಲಿತ. ಗಣಪತಿ ಆರಾಧನೆ, ಗಣಪತಿ ದರ್ಶನ. ಚಂದ್ರ ಅಷ್ಟಮ ಇದ್ದಾಗ ಎಚ್ಚರಿಕೆ ಅಂತ ಹೇಳ್ತವೆ. ದೊಡ್ಡ ಕೆಲಸ, ದೊಡ್ಡ ಇನ್ವೆಸ್ಟ್ಮೆಂಟ್ ಏನೂ ಮಾಡ್ಲಿಕ್ಕೆ ಹೋಗ್ಬೇಡಿ. ತುಲಾ ರಾಶಿ ದಶಮಾಧಿಪತಿ ಸಪ್ತಮ. ಬ್ಯೂಟಿಫುಲ್. ಅಡ್ವೈಸರಿ ಕೆಲಸಗಳು ಅದ್ಭುತವಾಗಿರುತ್ತೆ. ನೀವು ಇನ್ನೊಬ್ರಿಗೆ ದಾರಿ ತೋರಿಸ್ತಕ್ಕಂಥ ಇವತ್ತು ಯಾವುದೇ ವೃತ್ತಿ ಇದ್ದರೂ ಅದ್ಭುತ ಲಾಭ. ಬ್ಯೂಟಿಫುಲ್. ವೃಶ್ಚಿಕ ರಾಶಿ ಫ್ಯಾಂಟಾಸ್ಟಿಕ್. ಚಂದ್ರ 6ನೇ ಮನೆ, ಕೇತು 10ನೇ ಮನೆ. ಸೊ ವೃತ್ತಿಯಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ನನಗೆ ಇಂಕ್ರಿಮೆಂಟ್ ಕೊಡ್ತಾರೆ, ಸ್ವಲ್ಪ ಬರುತ್ತೆ. ಆದಾಯ, ನಿಮ್ಮ ಲಾಭ ಸ್ವಲ್ಪ ಬರುತ್ತೆ, ಇಲ್ಲ ಬೇರೆ ಇದಕ್ಕೆ ಖರ್ಚಾಗತಕ್ಕಂಥ ಒಂದು ಭಾವ. ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಮಿಕ್ಕಂತೆ ನಿತ್ಯ ಕಾರ್ಯ ಕೆಲಸಕ್ಕೆ ತೊಂದರೆ ಇಲ್ಲ. ಧನುಸು ರಾಶಿ ಭಾಗ್ಯದಲ್ಲಿ ಕೇತು, ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ. ಖಂಡಿತ ಇವತ್ತೊಂದು ನೋವುಂಟು. ನಿಮ್ಮಿಂದ ಬೆಳೆಸ್ಕೊಂಡ್ರು, ನಿಮ್ಮಿಂದ ಬೆಳೆದ್ರು, ನಿಮ್ಮಿಂದ ದಾರಿಯಾದ್ರು, ನಿಮ್ಮಿಂದ ಮಾರ್ಗೋಪಾಯ ಪಡೆದ್ರು, ಅಲ್ಲೊಂದು ನಿಮ್ಮನ್ನ ಪಕ್ಕಕ್ಕೆ ಇಟ್ಟಿದ್ದಾರೆ. ಪರವಾಗಿಲ್ಲ. ಊಟದಲ್ಲಿ ಒಗ್ಗರಣೆಗೆ ಕರಿಬೇವು ಸೊಪ್ಪು ಬಳಸಿ ಪಕ್ಕಕ್ಕೆ ಇಟ್ಟ ಹಾಗೆ. ಊಟ ತಿನ್ನೋವಾಗ ಎಲೆ ಹಾಕೊಂಡು ಊಟ ಆದ್ಮೇಲೆ ಆ ಎಲೆ ಕಸದ ತೊಟ್ಟಿಗೆ ಬಿಸಾಕಿದ್ರು ಅನ್ನೋ ಥರ ಆಗಿರುತ್ತೆ ಇವತ್ತು. ಪರವಾಗಿಲ್ಲ, ನಾವು ಬಳಸ್ಕೊಂಡಿರ್ತೇವೆ ಆ ಥರ ಹೇಳ್ಕೊಳ್ಳಲ್ಲ ಅಷ್ಟೇ. ನಮ್ಮ ಕಣ್ಣಿಗೆ ಅದು ಸರಿ. ಸೊ ಅದು ರಿಟರ್ನ್ ಬಂದಿದೆ, ಕರ್ಮ ರಿಟರ್ನ್ಸ್ ಅಂತಕ್ಕಂಥದ್ದು ಅಷ್ಟೇ. ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿ.
ಮಕರ ರಾಶಿ, ಕೇತು ಅಷ್ಟಮದಲ್ಲಿ. ಇನ್ಫೆಕ್ಷನ್ಸ್, ಅಲರ್ಜೀಸ್, ಪಾರ್ಟ್ನರ್ಶಿಪ್, ಫ್ರೆಂಡ್ಶಿಪ್, ದೂರದ ಕೆಲಸ, ದೂರದ ಇನ್ವೆಸ್ಟ್ಮೆಂಟ್, ಜಾಗ್ರತೆ. ಸಂಗಾತಿಯಿಂದ ಸಹಕಾರ, ಸ್ನೇಹಿತರಿಂದ ಸಹಕಾರ. ಕುಂಭರಾಶಿ, ಸಪ್ತಮದಲ್ಲಿ ಕೇತು. 100% ನಾನು ಅನ್ನೋರು ಯಾರು, ನಮ್ಮವರು ಅನ್ನೋರು ಯಾರು ಅನ್ನುವುದು ಗೊತ್ತಾಗುತ್ತದೆ. ನೋಡಿ, ತುಂಬಾ ಜನ ಹೇಳ್ತಾರೆ ಬಾದಾಮ್ ತಿಂದ್ರೆ ಬುದ್ಧಿ ಬರುತ್ತೆ, ವಾಲ್ನಟ್ ತಿಂದ್ರೆ ಬುದ್ಧಿ ಚುರುಕಾಗುತ್ತೆ ಅಂತೆಲ್ಲ ಏನೇನೋ ಹೇಳ್ತಾರೆ. ಕ್ಯಾರೆಟ್ ತಿಂದ್ರೆ, ಬೀಟ್ರೂಟ್ ತಿಂದ್ರೆ ಅಂತ. ಒಂದು ಸಲ ಒಬ್ಬರಿಂದ ಮೋಸ ಹೋಗಿ ನೋಡಿ, ಜೀವನದಲ್ಲಿ ನೀವು ಕಲಿಯೋ ಪಾಠ ಹೆಂಗೆ ಇರುತ್ತೆ ಅಂದ್ರೆ, ಅಯ್ಯಪ್ಪ, ಒಬ್ಬರಿಂದ ಮೋಸ ಹೋಗಿ ಬಳಸ್ಕೊಂಡು ದುರುಪಯೋಗ ಪಡಿಸಿಕೊಂಡು ನೋಡಿ, ನಮಗ್ ಗೊತ್ತಾಗುತ್ತೆ. ಇವ್ಯಾವುದು ಬೇಕೇ ಇಲ್ಲ, ಕ್ಯಾರೆಟು ಬೇಕಿಲ್ಲ, ಬೀಟ್ರೂಟು ಬೇಕಿಲ್ಲ. ಅಷ್ಟು ಬುದ್ಧಿ ಚುರುಕಾಗುತ್ತೆ. ಒಂದ್ಸಲಿ ಕಳ್ಕೊಂಡು ನೋಡಿ ದುಡ್ಡು, ನಂಬಿ ನೋಡಿ, ನಂಬಿಕೆ ದ್ರೋಹ ನೋಡಿ, ವ್ಯವಹಾರ ದ್ರೋಹ ನೋಡಿ. ನಿಜ ಹೇಳ್ತಾನೆ, ಕ್ಯಾರೆಟ್ ತಿನ್ಸಿ ಬುದ್ಧಿ. ನಮ್ಮ ಯಜಮಾನರಿಗೆ ಚುರುಕೆ ಇಲ್ಲ, ವಿವೇಕನೇ ಇಲ್ಲ ಅಂತಾರಲ್ಲ. ಬಿದ್ದಿರೋ ಪೆಟ್ಟುಗಳು, ಗಾಯಗಳು ನಮಗೀಗ ಹೇಗ್ ಮಾಡಿದೆ ಅಂದ್ರೆ ಗೊತ್ತಾ, ಈಗ ನಿಂತ್ಕೊಬಿಟ್ಟಿದ್ದಾನೆ. ಏನೋ ಇವ್ರ ಮನೆ ಬಂಗಾರ ಆಗೋಗ ಹಂಗಿರುತ್ತೆ. ಮುಂದಕ್ಕೆ ಹೋಗಕ್ಕೆ ಮನ್ಸು ಬರಲ್ಲ. ಮಾತ್ಕೊಂಡು ಯಾರಾದ್ರೂ ಬರ್ತಾರೆ ಅಂದ್ರೆ ಓಡೋಗ್ಬಿಡ್ತಾನೆ, ಆ ಜಾಗದಲ್ಲೇ ಇರೋಲ್ಲ. ನಾನಿಲ್ಲ ಅಂತ ಹೇಳ್ಬಿಡು ಅಂತ. ಇರುವುದೂ ಇಲ್ಲ, ಬಿಟ್ಬಿಡಿ. ನೀವು ಆ ಪಾಲನೆ ಮಾಡಿ. ಕುಂಭರಾಶಿ, ಒಳ್ಳೆ ಮನೇಲಿ ಕೇತು ಸ್ವಾಮಿ, ಬೆಸ್ಟ್. 100% ಈ ಸಿಸ್ಟಮ್ ನ ಫಾಲೋ ಮಾಡಿ ಅರ್ಧ ಗೆದ್ದು ಬಿಡ್ತೀವಿ ಇವತ್ತು. ಇನ್ನು ಮೀನರಾಶಿ 100% ಹೇಳ್ತಾನೆ, ನಿಮ್ಮವರಿಂದಲೋ ಹತ್ತಿರದವರಿಂದಲೋ ಅಲ್ಲೊಂದು ಮನಸ್ಸಿಗೆ ಸ್ವಲ್ಪ ನೋವಾಗ್ತಕ್ಕಂಥದ್ದು. ನಮ್ಮವರೇ ಜಾಸ್ತಿ ಅಪ್ಪ, ಇನ್ಯಾರೋ ಹೊರಗಡೆ ಅವ್ರು ದೋಚಿದ್ರೆ ನಮ್ಗೆ ಗೊತ್ತಾಗಲ್ಲ. ನಂಬಿಸಿ ನಮ್ಮನ್ನ ಹತ್ತಿರದವರೇ ಗಾಯ ಮಾಡೋದು. ಸೊ ಇವತ್ತು ಸ್ವಲ್ಪ ಹತ್ತಿರದವರ ಜೊತೆ ವ್ಯವಹಾರ, ವ್ಯಾಪಾರ, ಉದ್ಯೋಗ, ಜಾಗ್ರತೆ ಅಷ್ಟೇ. ಒಳ್ಳೆಯದಾಗ್ಲಿ ಎಲ್ಲರಿಗೂ. ಮಾತೃದೇವೋ ಭವ.